ಬಾವಿಯಿಂದ ನೀರನ್ನು ತರ್ತಿದ್ದೆವು. ಆ ನೀರು ತರುವಾಗ ಏನಾಗ್ತಿತ್ತ, ಅಲ್ಲಿ ಇಲ್ಲಿ ಕೊಡ ಬಾವಿಗೆ ಬಡದ ನೀರ ಸೋರ್ತಿದ್ದು. ಆ ಸೋರುವ ಕೊಡ ಏನ್ ಮಾಡಬೇಕಾಗಿತ್ತು ಅಂದ್ರ, ಅದು ಸೋರ್ತಾರ ಅಂತ ಹೇಳಿ ಅದನ್ನ ಒಯ್ದ ನಾವು ಒಗೆಯಲ್ಲ. ಆ ಕೊಡ ಏನ್ ಮಾಡ್ತೇವೆ, ಮತ್ತ ರಿಪೇರಿ ಮಾಡೋರು ಬಂದಾಗ ಕೊಡ ರಿಪೇರಿ ಮಾಡದೆ ಅಂದ್ರೆ ಆ ಕೊಡದೊಳಗ ಮತ್ತ ನೀರ ನಿಲ್ಲುತ್ತದ. ಹಂಗ ಈ ಮಠಮಾನ್ಯಗಳು ನಾವು ಏನ್ ಮಾಡ್ತಾವೆ ಅಂದ್ರ, ವರ್ಷಗೊಮ್ಮೆ ಆಗಲಿ, ವರ್ಷದಾಗ 2 ಸಲ ಆಗಲಿ, ಹುಣ್ಣಿಮೆ ಅಮಾವಾಸ್ಯೆಗಳಿಗಾಗಲಿ ಈ ಕೊಡವನ್ನ ರಿಪೇರಿ ಮಾಡುವ ಕೆಲಸ ಯಾವ್ದಾದ್ರೂ ಮಾಡ್ತಾರೆ ಅಂದ್ರೆ, ಈ ದೇಹದನ್ನುವ ಕೊಡವನ್ನ ಸೋರುವಾಗ ಇಲ್ಲಿ ಯಾವುದರಿಂದ ನಾವು ರಿಪೇರಿ ಮಾಡಬೇಕಾಗ್ಯದ, ಶರಣರ ಸಂಘದಿಂದ, ಶರಣರ ವಿಚಾರಗಳಿಂದ, ಶರಣರ ಚಿಂತನೆಗಳಿಂದ, ಈ ಬದುಕಿನ ಚಿಂತನೆಗಳಿಂದ ಈ ಸಂಘವನ್ನ ಮಾಡಿ ಶಿಷ್ಯ ಇರಬೇಕ. ಆ ಶಿಷ್ಯನಿಗೆ ಗುರುಗಳು ಹೇಳ್ತಿದ್ರ, ಏನ್ ಹೇಳಿದ್ರ, ಏ ತಮ್ಮ, ಆ ಮೂಲಿಯೊಳಗ ಏನು ಬುಟ್ಟಿ ಅದ, ಆ ಮೂಲ್ಯಾಗ ಏನು ಬುಟ್ಟಿ ಅದಲ್ಲ, ಆ ಬುಟ್ಟಿ ತಗೊಂಡು ಹೋಗಿ ಭೀಮಾ ನದಿಯಾಗ ನೀರ್ ತುಂಬ್ಕೊಂಬ ಅಂತ ಹೇಳಿದಾರ. ಗುರುಗಳು ಹೇಳ್ಯಾರ ಅಂತ ಹೇಳಿ ಆ ಮಠದಾಗಿರ ಬುಟ್ಟಿಯನ್ನ ಕೈಯಾಗ ತಗೊಂಡ ಶಿಷ್ಯ. ಆದ್ರ ಆ ಬುಟ್ಟಿ ಯಾವ್ದಿತ್ತು ಅಂದ್ರ, ಮಠದಾಗ ಎಂಡಿ ಕಸ ಮಾಡಿ ಚೆಲ್ಲ ಬುಟ್ಟಿಯಾಗಿತ್ತು. ಶಿಷ್ಯ ಅಂತಾನೆ ನೀರ ಬೊಗಣ್ಯಾಗ ಬಕೆಟ್ನ್ಯಾಗ ತರಾಕ ಬರ್ತದ. ಈ ಎಂಡಿ ಕಸ ಮಾಡಿ ಚೆಲ್ಲ ಬುಟ್ಟ್ಯಾಗ ಹೆಂಗ ತರದು ಯೋಚನೆ ಮಾಡಿ ಅವ ಶಿಷ್ಯ ಅಂದ, ಗುರುಗಳು ಹೇಳ್ಯಾರ, ಗುರುಗಳ ಮಾತ ಮೀರಬಾರದು, ಗುರುಗಳ ಮಾತ ಅಲ್ಲಿ ಅನ್ನಬಾರದು ಅಂತ ಆ ಬುಟ್ಟಿಯನ್ನು ಒಯ್ದ ಅದನ್ನ ತುಂಬಿ ಹರಿಯುವಂತ ಭೀಮಾ ನದಿಯೊಳಗ ಎದ್ದದ. 4 ಹೆಜ್ಜೆ ಬಂದ. ಯಾವಾಗ 4 ಹೆಜ್ಜೆ ಬಂದ, ಆ ಬುಟ್ಟಿಯೊಳಗಿನ ನೀರೆಲ್ಲ ಸೋರಿ ಹೋಗಿಬಿಟ್ಟು ಶಿಷ್ಯ ಅಂದ, ಗುರುಗಳು ನೀರು ತಗೊಂಬ ಅಂದಾರ, ಮತ್ತ ಹೆಂಗ ಮಾಡೋದು ಅಂತ ಹೇಳಿ ಮತ್ತೆ ಹೋಗಿ ನೀರಾಗ್ಯದ, ಮತ್ತೆ 2 ಹೆಜ್ಜೆ ಬಂದ, ಮತ್ತೆ ನೀರೆಲ್ಲ ಸೋರಿ ಹೋಯ್ತು. ಹೀಗೆ 1 ಸಲ 2 ಸಲ ಅಲ್ಲ, 100 ಸಲ ನೀರಾಗ ಎದ್ದಬೇಕ, ಮ್ಯಾಲ ಬರಬೇಕ, ನೀರರ ಸೋರಿ ಹೋಗಬೇಕು. ಕೊನೆಗೆ ಸಾಯಂಕಾಲ ವೇಳೆ ಆ ಖಾಲಿ ಬುಟ್ಟಿನ ತಂದ ಗುರುಗಳ ಮುಂದೆ ಇಟ್ಟ. ಖಾಲಿ ಬುಟ್ಟಿನ ಗುರುಗಳ ಮುಂದೆ ಇಟ್ಟಾಗ ಗುರುಗಳು ಕೇಳಿದರು, ಏ ತಮ್ಮ, ನೀರು ತಂದೇನು ಅಂತ ಕೇಳದು. ಅವಾಗ ಶಿಷ್ಯ ಅಂದ, ಯಪ್ಪ ಗುರುನಾಥ, ಈ ಬುಟ್ಟಿ ಒಳಗ ನೀರು ತರಕ ಸಾಧ್ಯ ಇಲ್ಲ ಅಂತ ಹೇಳೋದು. ಆಗ ಗುರುಗಳು ಕೇಳಿದ್ರ, ತಮ್ಮ, ಬುಟ್ಟ್ಯಾಗ ನೀರು ತರಕ ಆಗಿಲ್ಲ ಅಂದ್ರ ಬುಟ್ಟಿ ಹೆಂಗಾಗ್ಯದ ಅಂತ ಕೇಳಿದ್ರ. ಬುಟ್ಟ್ಯಾಗ ನೀರು ತರಕ ಆಗಿಲ್ಲ, ಆದ್ರ ಬುಟ್ಟಿ ಹೆಂಗಾಗ್ಯದ? ಶಿಷ್ಯ ಅಂದ, ಯಪ್ಪ ಗುರುನಾಥ, ಈಗ ಬುಟ್ಟಿ ಹೆಂಗಾಗ್ಯದ ಅಂದ್ರ, ನಾಳೆ ಮುಂಜಾನೆ ಎದ್ದ ಶಂಕರಲಿಂಗ ಮಹಾರಾಜರ ಗದ್ದಿಗೆ ಹೂವ ಪತ್ರಿ ಒಯ್ಯ ಬುಟ್ಟ್ಯಾದಂಗಾಗ್ಯದ ಅಂದವ. ಒಂದು ಹೆಂಡಿ ಕಸ ಮಾಡಿ ಚೆಲ್ಲ ಬುಟ್ಟಿಯನ್ನ ನೀರಿನಾಗ ಎದ್ದದರ ದೇವರಿಗೆ ಹೂವ ಒಯ್ಯ ಬುಟ್ಟ್ಯಾದಂಗ ಸ್ವಚ್ಛ ಆಗತದೆ ಅಂದ್ರ, ಒಂದು ಒಳ್ಳೆಯ ಮನಸ್ಸಿಟ್ಟ ಈ ಪುಣ್ಯದ ನೆಲದಾಗ ನಾವು ಬಂದು ಕುತ್ಕೊಂಡೇವಂದ್ರ ಈ ಮನಸ್ಸು ಯಾಕ ಭಗವಂತನ ಕಡೆಗೆ ಹೋಗೋ ಯೋಚನೆ ಬರಲ್ಲ.
ಅದಕ್ಕೆ ನಾ ಯಾಕೆ ಹೇಳಕತ್ತೀನಿ, ಒಳ್ಳೇದರ ಹತ್ತಿರ ಬರ್ರಿ, ಒಳ್ಳೇದರ ಸಮೀಪ, ಒಳ್ಳೇದರ ಸಂಘ ನೀವು ಮಾಡಿದ್ರಿ ಅಂದ್ರ ಈ ಬದುಕನ್ನ ಕಟ್ಟಿಕೊಳ್ಳಾಕ ಸಾಧ್ಯತೆ ಅದ. ಅದಕ್ಕ ಬಸವಣ್ಣವ್ರು ಏನ್ ಹೇಳಿದಾರ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘ ಎರಡುಂಟು, ಸಂಘ ಎರಡುಂಟು, ಒಂದು ಬಿಟ್ಟ ಒಂದು ಹಿಡಿ, ಮಂಗಲ ಮೂರ್ತಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದ ಮಾತ ಹಿರಿಯರು ಹೇಳಿದರ, ಜ್ಞಾನಿ ಜ್ಞಾನಿ ಮಿಲೇತೋ ದೋ ಬಾತ, ಗದೆ ಗದೆ ಮಿಲೇತೋ ದೋ ಲಾತ. ಇದ ಮಾತೆ ದಾಸರು ಬಹಳ ಚಲೋ ಹೇಳ್ತಾರೆ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂದ್ರು ನಮ್ಮ. ಈಗ ಗಂಧೆಣ್ಣೆ ಮಾರವನ್ ಕೂಡ ಜಗಳ ಆಡಿದ್ರ ಮೈಗೆ ಜರ ಸುಗಂಧ ಎಣ್ಣೆಯರೇ ಹತ್ತ, ಮತ್ತ ಮೈ ತುಂಬ ಸಗಣಿ ಆದವನ್ ಕೂಡ ಜಗಳ ಆಡಿದ್ರ ನಮ್ಮ ಮೈಗೆ ಅದನ್ನ ಹತ್ತದು. ಕಾರಣ ಯಾರು ಸತ್ಸಂಗಕ್ಕೆ ನಾವು ಬರ್ತೀವಿ, ಯಾರು ಒಳ್ಳೆಯದರ ಹತ್ತಿರ ಬರ್ತೀವಿ, ಯಾರ್ಯಾರ ಸಮೀಪ ಬರ್ತೀವಿ, ಅವರವರಂಗ ನಮ್ಮ ಬದುಕುಗಳು ನಿರ್ಮಾಣ ಆಗ್ತಾವಂತ. ಯಾರ ಸಂಘ ಇರ್ತೀವಿ ಅದೇ ಗುಣಗಳೇ ಬರವ ನಮ್ಮಲ್ಲಿ. ಈಗ ನೋಡ್ರಿ, ಮನ್ಯಾಗ ಅವ್ರ ಮನ್ಯಾಗ ಓದಿದವ್ರು ಇದ್ರು ಅಂದ್ರ, ಇಂಗ್ಲಿಷ್ ಪೇಪರ್ ಬರ್ತಿದ್ದು ಅಂದ್ರ, ಅವ್ರ ಹುಡುಗ ಏನ್ ಮಾಡ್ತಾನ, ಮುಂಜಾನೆ ಎದ್ದ ಅಪ್ಪ ಓದೋದ ನೋಡಿರ್ತಾನ, ಕಾಲ್ ಮೇಲೆ ಕಾಲ್ ಹಾಯ್ಕೊಂಡ ಒಂದು ಸಣ್ಣ 7-8 ವರ್ಷದ ಹುಡುಗ ಆ ಇಂಗ್ಲಿಷ್ ಪೇಪರ್ನ ಓದ್ತಾನ, ನೋಡ್ತಾನ. ಅವನಿಗೆ ಇಂಗ್ಲಿಷ್ ಬರಲ್ಲ, ಆದ್ರೆ ದಿನ ಅಪ್ಪ ಮಾಡೋದನ್ನ, ಅಪ್ಪ ಓದೋದನ್ನ ನೋಡಿರ್ತಾನ, ಮಗನು ಅದನ್ನ ಮಾಡ್ತಾನ. ಇಲ್ಲ ಒಕ್ಕಲಿಗೆರ ಮನಿ ಇತ್ತು ಅಂತೇಳಿ ಅವ ದಿನ ಅವ್ರ ಅಪ್ಪ ಎಣ್ಣೆ ಕಸ ಮಾಡೋದು ನೋಡಿರ್ತಾನ, ಎತ್ತುಗಳಿಗೆ ಬರ್ಕೋಲೆ ಹೊಡೆಯೋದು ನೋಡಿರ್ತಾನ. ಏನೆಲ್ಲ ನೋಡಿದ ಹುಡುಗ ಆ ಹುಡುಗನ ಏನ್ ಮಾಡ್ತದ, ಹೆಗಲ ಮೇಲೆ ಬರ್ಕೋಲ್ ಹಾಕೋತದ, ಎತ್ತುಗಳಿಗೆ ಎಮ್ಮಿಗೆ ಆಕಳಿಗೆ ಹೊಡ್ಯಾಕ್ ಹೋಗ್ತದ. ಯಾವ ಪರಿಸರದೊಳಗೆ ನಾವು ಬೆಳೆದಿರ್ತೀವಿ ಅದೇ ಗುಣಾದಿಗಳೇ. ಒಂದ ಅರಹುಚ್ಚಿತ್ತಂತ, ಯಾರ ಸಂಘದೊಳಗ ಇರ್ತೀವಿ ಅದೇ ಗುಣ ಹೆಂಗ ಬರ್ತಾವ ಅನ್ನೋದಕ್ಕೆ ಕೇಳ್ತೀವಿ ನಿಮಗ. ಒಂದು ಅರಹುಚ್ಚ ಅವ ತಾಯಿಗೆ ಒಂದು ಮಾತು ಕೇಳಿದ, ನಾನು ಯಾವ ಇನ್ ಮೇಲೆ ನಾ ಒಕ್ಕಲುತನ ಮಾಡಲ್ಲ, ಮತ್ತ ಏನ್ ಮಾಡ್ತೀಯ ತಮ್ಮ ಅಂದ್ರ, ಇನ್ನ ಈ ಒಕ್ಕಲುತನ ಮಾಡಲ್ಲ, ಈ ಮನ್ಯಾಗ ಎಮ್ಮಿ ಆಕಳ ಎತ್ತ ಏನ್ ಅದಾವ ಅವೆಲ್ಲ ಮಾಡ್ತೀನಿ ಅಂದ. ಅವ್ರವು ಹೇಳಿದಳ, ಲೇ ತಮ್ಮ, ನೀ ನೋಡಿದ್ರ ಶಾಣೆ ಇಲ್ಲ, ನಿನಗ ತಿಳುವಳಿಕೆ ಕಡಿಮೆ ಅದ, ನೀನ ಅರಹುಚ್ಚಿದ್ದೀರಿ, ಅಕಸ್ಮಾತ್ ಇವನು ಮಾರಿ ಮನಿಗೆ ಬರಾಗ ಜೇಬಿನ್ಯಾಗ ಹಣ ಇರ್ತಾವ, ಬಹಳ ಎಚ್ಚರದಾಗ ಬರ್ಬೇಕ, ಅಕಸ್ಮಾತ್ ಎಲ್ಲರೆ ಹೊತ್ತು ಮುಳಗಂಗ ಆಯ್ತು ಅಂದ್ರ ಅಲ್ಲೇ ಇದ್ದ ಮನಿಗೆ ಬಾ ಅಂತ ಹೇಳಿದಳು ಅವರವು. ಸರಿ ಅಂದ. ಎಮ್ಮಿ ಆಕಳ ಎತ್ತ ಒಯ್ದ, ಅವನ ಸಂತಿಯೊಳಗ ಮಾರದ, ಕಿಶಾದಾಗ ರೊಕ್ಕ ಇಟ್ಕೊಂಡು ಊರಿಗೆ ಹೊಂಟ. ಹಿಂಗ 2 ಮೈಲು ಬರೋದ್ರಾಗ ಅವನಿಗೊಬ್ಬ ಭೇಟಿಯಾದ. ಯಾರು ಭೇಟಿಯಾದ? ಅದೇ ಊರವನ ಈ ಬಂಗಾರದ ಆಭರಣ ಮಾಡುವಂತ ಒಬ್ಬ ಪತ್ತಾರ ಭೇಟಿಯಾದ. ಇಬ್ಬರಿಗೆ ಗೆಳತನ ಇತ್ತು, ಇಬ್ಬರಿಗೆ ಸಂಘ ಇತ್ತು, ಇಬ್ಬರಿಗೆ ಸ್ನೇಹ ಬೆಳೀತ. ನಂದು ಅದ ಊರ, ಹಂಗಾದ್ರೆ ನಂದು ಅದ ಊರ, ಇಬ್ರು ನಡ್ಕೋತ ಹೋಗೋಣ ಅಂತ ಹೊರಟ್ರ. ಇನ್ನು ಆ ಕಡೆ ಊರ 4 ಮೈಲ್ ಅದ, ಹೊತ್ತರ ಮುಳುಗುತ್ರಿ. ಯಾವಾಗ ಹೊತ್ತ ಮುಳುಗ್ಯಾದ, ಆ ಗಳಿಗ್ಯಾಗ ಆ ಮನುಷ್ಯ ಏನ್ ಮಾಡದನ ಅಂದ್ರ, ಇದೇನ ಅರ್ಧೋಟಿ ಮನುಷ್ಯ, ಎಮ್ಮಿ ಆಕಳ ಎತ್ತಿ ಮಾರಿ ಬಂದಿದ್ನಲ್ಲ, ಅವ ಏನ್ ಮಾಡದ, ಹೆಗಲ ಮ್ಯಾಲಿನ ರಗ್ಗ ಅಲ್ಲೇ ದಾರ್ಯಾಗ ಒಗದ, ದಾರ್ಯಾಗ ಮಕ್ಕಳಕ್ಕ ತಾಡ್ದ.
ಅವ ಬಂಗಾರ ಖರೀದಿ ಮಾಡ್ಕೊಂಬಂದ ಅಕ್ಸಾಲರವ ಪತ್ತಾರ ಅಂತಾನ ಎಣ್ಣ ಇಲ್ಯಾಕ ಇನ್ನು ಗಳಿಗೆ ನಡೆದು ಹೋಗೋಣ ಊರ್ ಮುಟ್ತೀವಿ ನಡಿ ಅಂದ. ಇಲ್ಲ ನಮ್ಮವು ಹೇಳ್ಯಾಳ. ಏನ್ ಹೇಳ್ಯಾಳ? ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲಿ ಇದ್ದು ಬಾ ಅಂದಾಳ. ನಾ ಇಲ್ಲೇ ಇರಾವ ಅಂದ. ಏನ್ ಹೇಳಿದ್ರು ಕೇಳೇ ಇಲ್ರಿ. ದಾರಿ ಬಿಟ್ಟು ಮಲಗಲಿಲ್ಲ, ದಾರ್ಯಾಗ ಅಡ್ಡ ಮಲಗತ್ರಿ. ಅವ ಪತ್ತಾರ ಅಂದ, ಇವನು ಕೂಡ ನಾ ಏನಾರ ಉಳ್ಕೊಂಡೆ ಅಂದ್ರ ನನ್ನ ಬೆಳ್ಳಿ ಬಂಗಾರ ಕಳ್ಳರ ಪಾಲಾಗ್ತದ ಅಂತ ಹೇಳಿ ಆ ಯಜಮಾನ ಏನು ಮಾಡದ, ಅಲ್ಲೇ ಮಗ್ಗಲ ಹೊಲದಾಗ ಒಂದು ಬೇವಿನ ಗಿಡ, ಆ ಗಿಡದಾಗ ಹೋಗಿ ಅವ ಕೂತಂದು. ಯಾವಾಗ ಹಿಂಗ ರಾತ್ರಿ ಆಯ್ತು, ಇವ ಏನೇ ದಾರ್ಯಾಗ ಮಲಗಿದ್ದ, ಇವನಿಗೆ ಗಾಢವಾಗಿ ನಿದ್ರಿ ಎತ್ತ್ಯಾದ. ಅವನು ಜೇಬಿನ್ಯಾಗ ಕಿಶದಾಗ ಹಣ ಅದಾವಿ ಅನ್ನದ ಚಿಂತಿನ ಇಲ್ಲ. ಚಿಂತಿಲ್ಲದ ಕ್ವಾಣ ಸಂತ್ಯಾಗ ನಿದ್ದೆ ಮಾಡ್ತದಂತ. ಚಿಂತೆ ಇರ್ಲಿಲ್ಲ ಅಂದ್ರೆ ಬೇಗ ನಿದ್ರಿ ರೀ. ಯಾರಿಗೆ ಚಿಂತೆ ಅದಾವ ಅವ್ರಿಗೆ ಬೇಗ ನಿದ್ರಿ ಬರಲ್ಲ. ಇವನಿಗೆ ಗಾಢವಾಗಿ ನಿದ್ರಿ ಎತ್ತ್ಯಾದ. ಅಮಾವಾಸ್ಯೆ ಕತ್ತಲೆ ಒಂದು 4 ಮಂದಿ ಕಳ್ಳರ ಅದೇ ದಾರಿಯೊಳಗ ಹೊರಟಿದ್ರು. 4 ಮಂದಿ ಕಳ್ಳರೇನು ಹೊರಟಾರ, ಇದು ಮೊದಲ ಕರೀದು ಹೊಚ್ಕೊಂಡು ಮಕ್ಕೊಂಡಿತ್ತ. ಅಮಾವಾಸ್ಯೆ ಕತ್ತಲೆ ಕಾಣಲಿಲ್ಲ. ಒಬ್ಬ ಕಳ್ಳ ಇವನಿಗೆ ಎಡೋದ. ಇವನಿಗೇನು ಎಡೋದ, ಇವ ಎಚ್ಚರ ಐತ್ರಿ. ಎಚ್ಚರ ಆದಾಗ ಕಳ್ಳ ಹಿಂದಿರ 3 ಮಂದಿಗೆ ಹೇಳದ, ಯಾರ ದಾರ್ಯಾಗ ಜಾಲಿ ಬಡ್ಡಿ ಒಗದಾರ, ನಾ ಎರೆ ಎಡವೀನಿ, ನೀವು ಎಡವಂಗಿರಿ, ಹಿಂಗ 5 ಬರ್ರಿ ಅಂತ ಹೇಳದವ್ರಿ. ಇದು ಸುಮ್ಮನೆ ಇರ್ಬೇಕ ಬೇಡ, ಅಲ್ಲಿ ಬಿದ್ದಲ್ಲಿ ಅಂತಂತ. ನಾ ಏನು ಜಾಲಿ ಬಡ್ಡಿ ಇದ್ದೀನಿ, ಖರೆ ಮನುಷ್ಯ ಇದ್ದೀನಿ ಅಂತ ಬಿದ್ದಲ್ಲಿ. ಆವಾಗ 2ನೇ ಕಳ್ಳ ಅಂದ, ಅಪರಾತ್ರಿ ವೇಳೆ ಇದು ಮಾತಾಡಕತ್ಯಾದಂದ್ರ ಇದು ಮನುಷ್ಯ ಅಲ್ಲಲ್ಲಿ ದೆವ್ವದ ಅಂದವ ಒಬ್ಬ. ಅವಾಗರ ಸುಮ್ಮನಿರ್ಬೇಕ ಬೇಡ. ಮತ್ತ ಅವ್ರಿಗೆ ಹೇಳ್ದನಂತ, ಇದು ದೆವ್ವದ ಅಂತೀರಿ, ನಾ ಖರೆನೇ ಮನುಷ್ಯ ಇದ್ದೀನಿ ನೋಡಿ ಬರ್ರಿ ಅಂತ ಮತ್ತೆ. ಆವಾಗ 3ನೇ ಕಳ್ಳ ಅಂದನಂತ, ಯಾವಾಗ ಅಮಾವಾಸ್ಯೆ ಕತ್ತಲಿ ರಾತ್ರಿ 2 ಗಂಟೆ ಆಗ್ಯದ, ಈ ದಾರ್ಯಾಗ ಬಿದ್ದದಂದ್ರ ಕಂಠ ಮಠ ಕುಡ್ದಾದ, ಇದು ಮನಿ ಮುಟ್ಟಕ್ಕಾಗಿಲ್ಲ, ದಾರ್ಯಾಗ ಬಿದ್ದದ, ಇದರ ಹತ್ರ ಏನಿರ್ತದ ಹೋಗೋಣ ನಡಿ ಅಂದವ. ಅವಾಗರ ಸುಮ್ಮನಿರ್ಬೇಕ ಬೇಡ. ಮತ್ತ ಬಿದ್ದಲ್ಲಿ ಅಂತಂತ ಇದರ ಹತ್ರ ಏನಿರ್ತಾವಂತೀರಿ, ಜರ ನೋಡ್ ಬರ್ರಿ ಅಂತ್ರಿ. ಅದು ಇಟ್ಟು ಅನ್ನೋದೊಂದೇ ತಡ 4 ಮಂದಿ ಕಳ್ಳರ ಹಿಂಗ ಸುತ್ತ ಬಂದು ನಿಂತ್ಕೊಂಡರು. ಅವ್ರು ಇವನಿಗೆ ಮಾತಾಡ್ಸೇ ಇಲ್ಲ. ಇನ್ನು ಅವ್ರು ಏನು ಬಂದು ನಿಂತ್ಕೊಂಡ್ರ ಅವ್ರ ನಡುವ ಎದ್ದು ಕೂತ್ಕೊಂಡ. ಎದ್ದ ಕೂತು ಆ ಕಳ್ಳರ ಏನು ಕೇಳಿಲ್ಲ, ನಿನ್ನ ಕಿಶಾದಾಗ ಏನದವ ಕೊಡು ಅಂದಿಲ್ಲ, ಏನು ಮಾತೇ ಆಡಿಲ್ಲ. ಈ ಕಿಶಾದನ ಹಣ, ಜೇಬಿನ ಹಣ ಆ ಕಳ್ಳರ ಕೈಯಾಗ ಒಯ್ದು ಕೊಡಾಕತ್ತು. ಅದ್ರಾಗ ಒಬ್ಬ ಕಳ್ಳ ಅಂದ, ಅಲ್ಲ ಹೊಡೆದ್ರ ರೊಕ್ಕ ಕೊಡಲ್ಲ, ಇವ ತನ್ನಿಂದ ತಾನೇ ಕೊಡ್ತಾನ ಅಂದ್ರ ಇವ್ ನಡೆಯವಲ್ಲಲ್ಲಿ ಕೊಟ್ಟಿ ಅದ ಒಂದು ಒಬ್ಬದ್ರಾಗ. ಅವಾಗರ ಸುಮ್ಮನಿರ್ಬೇಕ ಬೇಡ. ಇದು ಇವ್ ನಡೆಯವಲ್ಲ ಕೊಟ್ಟಿ ಅದಾವ ಅಂತ ಏನಂದ್ರ ಆ 4 ಮಂದಿ ಕಳ್ಳರಿಗೆ ತಿಳಿಸಿ ಹೇಳದ, ನೋಡ್ರಪ್ಪ ಇವ್ ನಡೀತಾವ, ಇವ್ ನಡೆಯಲ್ಲ ಅಂತ ನಿಮಗ್ ಗೊತ್ತ ಆಗಬೇಕಂದ್ರ ಆ ಗಿಡದಾಗ ಒಬ್ಬ ಪತ್ತಾರ ಕೂತಾನ, ಚೆಕ್ ಮಾಡ್ರಿ ಅಂತ. ಕಾರಣ ನಾ ನಿಮ್ಗೆ ಯಾಕೆ ಹೇಳಿದೆ, ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ಕೊಂಬಂತೆ. ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ
ಉರಿಯ ಕೊಂಬಂತೆ ಅಂತ ಸತ್ಸಂಗದಕ್ಕ ಬಂದ್ರ ಶರಣರ ಜೀವನದ ಮೌಲ್ಯ ಏನನ್ನೋದು ಗೊತ್ತಾಗ್ತದೆ ನಮಗೆ. ಇಂತಹ ಸತ್ಸಂಗವನ್ನ ಆಚರಣೆ ಮಾಡುವಂತ ಹಲವಾರು ಶರಣರ ನಮ್ಮ ನಾಡಿನೊಳಗ ಆಗಿ ಹೋಗಿದ್ದಾರೆ. ಆ ಸತ್ಸಂಗದ ಪರಿಣಾಮ ಏನಾಗಿದೆ ಅನ್ನೋದಕ್ಕ ಒಂದು ಸಣ್ಣದಾಗಿರುವಂತಹ ಶರಣರ ಕಥೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಇಲಿಹಾಳ ಬೊಮ್ಮಯ್ಯ ಅಂತ ಈ ಶರಣನ ಕಥೆ. ನಾವು ಏನನ್ನ ಆಶ್ರಯ ಮಾಡಿದರ, ನಾವು ಯಾವ್ದ್ರ ಹತ್ತಿರ ಹೋದ್ರ ನಮ್ಮ ಜೀವನಗಳು ಹೇಗೆ ಆಗ್ತಾವೆ ಅನ್ನೋದಕ್ಕ ಇಲಿಹಾಳ ಬೊಮ್ಮಯ್ಯ ಅಂತ ಒಬ್ಬ ಶರಣ ಬರ್ತಾನೆ. ಆ ಇಲಿಹಾಳ ಬೊಮ್ಮಯ್ಯನ ಕಾಯಕ ಏನು ಅಂತ ಕೇಳಿದರ ಒಕ್ಕಲತನ ಕಾಯಕ ಅನ್ನೋದು. ಆ ಇಲಿಹಾಳ ಬೊಮ್ಮಯ್ಯ ಬಾಗಲಕೋಟೆಯ ಜಿಲ್ಲೆಯ ಉತ್ತರಕ್ಕೆ ಇರುವ ಘಟಪ್ರಭಾ ನದಿಯ ದಂಡೆಯ ಮೇಲೆ ಇಲಿಹಾಳ ಅಥವಾ ಇಲ್ಲಾಳ ಅಂತ ಕರೀತಾ ಇದ್ದಾರೆ. ಆ ಇಲ್ಲಾಳ ಅನ್ನುವಂತ ಗ್ರಾಮದೊಳಗ ಈ ಬೊಮ್ಮಯ್ಯ ಅನ್ನುವ ಶರಣನಿದ್ದ. ಆ ಇಲಿಹಾಳ ಅನ್ನುವಂತ ಗ್ರಾಮದೊಳಗ ಈ ಬೊಮ್ಮಯ್ಯ ಇರಬೇಕಾದ್ರ ಇವನದೊಂದು ಕಾಯಕ ಏನು ಅಂದ್ರ, ಇವನ ಕೆಲಸ ಏನು ಅಂದ್ರೆ ಒಕ್ಕಲತನ ಮಾಡೋದು. ಈ ಇಲಿಹಾಳ ಬೊಮ್ಮಯ್ಯನ ಬಗ್ಗೆ ನಮಗೆ ಜಾನಪದ ಸಾಹಿತ್ಯದೊಳಗ ಹಲವಾರ ನುಡಿಗಳನ್ನು ನಾವು ಕೇಳ್ತೀವಿ. ಇಲಿಹಾಳ ಬೊಮ್ಮಯ್ಯ ಮನೆಗೆಲಸ ಕಾಯಕವ ನಲಮೇಯಲಿ ಸುಗ್ಗಿ ದಾಸೋಹ ಅರಸೇವೆ ಸರಿಸಿ ಲಿಂಗದಳು ಬಯಲಾದ ಅಂತ ಈ ಬೊಮ್ಮಯ್ಯನ ಬಗ್ಗೆ ಒಂದು ಮಾತ ನಮ್ಮ ಹಳ್ಳಿಗಾಡಿನ ತ್ರಿಪದಿಯೊಳಗ ಅದ. ಅಂದ್ರ ಆ ಬೊಮ್ಮಯ್ಯ ಅನ್ನುವ ಶರಣ ಏನು ಕಾಯಕ ಮಾಡ್ತಿದ್ದ, ಒಕ್ಕಲತನ ಕಾಯಕವನ ಮಾಡಿದ್ದ. ಆದರೆ ಹೊರಗೊಂದು ಒಕ್ಕಲತನ ಮಾಡುವುದರ ಜೊತೆಗೆ ಈ ಶರಣ ಒಳಗೊಂದು ಒಕ್ಕಲತನವನ್ನ ಮಾಡ್ತಿದ್ದನಂತ. ನಮ್ಮ ಶರಣರೆಲ್ಲ ಏನು ಮಾಡ್ಯಾರಂದ್ರ ಬರೀ ಹೊರಗಿನದನ್ನ ತೊಳೆದಿಲ್ಲ, ಒಳಗಿನದನ್ನ ತೊಳೆದಾಗನ ಈ ಬದುಕಿಗೆ ಏನಾದರೂ ಅರ್ಥ ಬರ್ತದೆ. ಈ ಶರಣ ಹೊರಗಿನ ಒಕ್ಕಲತನದ ಜೊತೆಗೆ ಒಳಗೊಂದು ಒಕ್ಕಲತನ ಮಾಡೋದು. ನಾವು ಎಲ್ಲಿಯವರೆಗೆ ಒಳಗ ಪರಿಶುದ್ಧವಾದ ಬದುಕ ಇರಲ್ಲ, ಎಲ್ಲಿಯವರೆಗೆ ನಮ್ಮ ಜೀವನ ನಿರ್ಮಲವಾಗಿ ಇರಲ್ಲ, ಅಲ್ಲಿ ತನ ಏನನ್ನ ಪಡ್ಕೊಳ್ಳಕ್ಕಾಗಲ್ಲ. ಇಲ್ಲದೆ ಹೋದ್ರೆ ಹೆಂಗಾಗ್ತದೆ ಅಂದ್ರೆ ಉಣ್ಣೆ ಕೆಚ್ಚರಳು ಹತ್ತಿದರೇನ ಉಂಬುದೇ ನೊರೆವಾಲು, ಪುಣ್ಯ ಕ್ಷೇತ್ರದಳು ಹುಟ್ಟಿ ಉಣ್ಣದವನ ಆ ಉಣ್ಣಿಗಿಂತ ಕರಕಷ್ಟ ಕಾಣ ರಾಮನಾಥ ಅಂತ ಹೇಳುದು. ಆ ಪುಣ್ಯದ ಪರಿಸರದೊಳಗೆ ಇದ್ದನ ನಾವು ಅನುಭವಿಸ್ಲಿಲ್ಲ ಅಂದ್ರ, ನಾಯಿ ಸಮುದ್ರಕ್ಕೆ ಹೋದ್ರನ ನೆಕ್ಕೆ ಕುಡಿಯುವಂಗ ಕೆಲವು ಬದುಕುಗಳನ್ನು ನಾವು ಕಾಣ್ತೀವಿ. ಕೆಲವು ವಸ್ತುಗಳ ಬದಲಾವಣೆ ಅನ್ನೋದ ಇರಲ್ಲ. ಅವ್ರ ಹತ್ತಿರ ಬದಲಾವಣೆ ಇರದೆ ಬದುಕುಗಳು ಹೆಂಗಿರ್ತಾವ. ಈಗ ನಿಮ್ಮ ಮನೆಯೊಳಗ ಒಂದು ಕಸಬರಿಗೆ ಅದ. ಆ ಕಸಬರಿಗೆ ದನದ ಕೊಟ್ಟಿಗೆ ಆಗಿದ್ದರನ ಕಸಬರಿಗಿನೇ ಅಂತಿ, ಪಡಸಾಲೆ ಆಗಿದ್ದರನ ಕಸಬರಿಗಿನೇ ಅಂತೀವಿ, ಅಡಿಗೆ ಮನೆ ಆಗಿದ್ದರನ ಕಸಬರಿಗಿನೇ ಅಂತೀವಿ, ಹೊಳ್ಳಿ ದೇವರ ಕೋಣೆಯೊಳಗಿದ್ದರನ ಕಸಬರಿಗಿನೇ ಅಂತೀವಿ. ಮತ್ತ ಕಸಬರಿಗಿ ಅನ್ನೋದು ಬಿಟ್ಟ ಅದಕ್ಕೆ ಏನಾರ ಅಂದೀವಿ. ಕಾರಣ ಅಂದ್ರೆ ಪರಿವರ್ತನೆ ಆಗದೆ, ಅಂತರಂಗ ಪರಿವರ್ತನೆ ಆಗದೆ ಇರುವಂತ ಬದುಕುಗಳನ್ನು ನಾವು ಕಾಣ್ತೀವಿ. ಅದಕ್ಕ ನಮ್ಮಪ್ಪ ಬಸವಣ್ಣ ಹೇಳಿದನಲ್ಲ, ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ, ಅಘೋರ ತಪವ ಮಾಡಿದಡೇನ ಅಂತರಂಗ ಆತ್ಮಶುದ್ಧಿ ಹೊಂದಿಲ್ಲದಿದ್ದರೆ ಎಂತು ನಂಬುವ ನಯ್ಯ ಕೂಡಲ ಸಂಗಮ ದೇವ. ನೀ ಮಠಕ್ಕೆ ಹೋಗು, ಮಂದಿರಕ್ಕೆ ಹೋಗು, ಗುಡಿಗೆ ಹೋಗು, ಎಲ್ಲಿಗರೆ ಹೋಗು, ನಿನಗೆ ಮನಸ್ಸನ್ನದಂದ
ಪರಿಪೂರ್ಣವಾಗಿ ಸ್ವಚ್ಛ ಇಲ್ಲದೆ ಹೋದ್ರೆ ಬದುಕಿಗೆ ಏನೂ ಅರ್ಥ ಆಗಿರಲ್ಲ. ನೋಡಿ, ಮನಸ್ಸು ಶುದ್ಧಿ ಇಲ್ಲದೆ ನೀ ಕಾಶಿ ಕೈಲಾಸ ಎಲ್ಲರೇ ಹೋಗು, ಎಲ್ಲಿಗೆ ಹೋದ್ರೂ ಏನನ್ನ ಪಡ್ಕೊಳ್ಳಕ್ಕಾಗಲ್ಲ. ಈಗ ಒಂದು ಊರಾಗ ಒಂದು ಮಠದಾಗ ಗುರುಗಳಿದ್ರ, ಆ ಗುರುಗಳು ಶಿಷ್ಯ ಹೇಳಿದ್ರ, ಏ ಶಿಷ್ಯ ಇಲ್ಲಿ ಬಾ ಅಂದ. ಯಾಕ್ರಿ ಅಂದ. ಏನಿಲ್ಲ, ಈ ಊರಾಗ ಈ ಮಠದಾಗ ಈ ಜಾಗದಾಗಿದ್ದ ಬ್ಯಾಸರಾಗ್ಯದ, ಎಲಿಗೆರೆ ಹೋಗೋಣ ನಡಿ ಅಂದ ಶಿಷ್ಯ. ಗುರುಗಳು ಶಿಷ್ಯ ಅಂದ, ಯಪ್ಪ ಎಲ್ಲ ಇಲ್ಲಿ ಅದ ಮತ್ತು ಎಲಿಗೆ ಹೋಗದ. ಏ ಬೇಡ, ಎಲಿಗೆರೆ ಹೋಗೋಣ ನಡಿ ಅಂದ. ಇನ್ನು ಗುರುಗಳು ಕರೀತಾರ, ಅಲ್ಲಿ ಅನ್ನಬಾರದು ಅಂತ ಶಿಷ್ಯ ಮಗ ಬೆನ್ನು ಹತ್ತದ. ಇಬ್ಬರು ಗುರು ಶಿಷ್ಯರು ಕೂಡಿಕೊಂಡ ಇವ್ರು ಎಲ್ಲಿಗೆ ಹೋದ್ರು ಅಂದ್ರ ಒಂದು ಗಂಗಾ ನದಿ ದಂಡಿಗೆ ಹೋಗಿ ಒಂದು ಜೋಪಡಿ ಹಾಕೊಂಡ ಗುರುಗಳು ಶಿಷ್ಯರು ಉಳ್ಕೊಂಡ್ರು. ಯಾವಾಗ ಗಂಗಾ ನದಿ ದಂಡಿ ಮೇಲೆ ಈ ಜೋಪಡಿ ಹಾಕೊಂಡು ಇಬ್ಬರು ಉಳ್ಕೊಂಡಾರ, ಅಲ್ಲಿ ಒಂದು ಘಟನೆ ದಿನ ಒಂದು ಮಾತು ಕೇಳ್ತಾರೆ ಗುರುಗಳು ರಾತ್ರಿ ಮಲಗುವಾಗ ಅವರು ಜೋಪಡಿಯ ಒಳಗಡೆ ಮಲಗುತ್ತಿದ್ದರು. ಈ ಶಿಷ್ಯ ಮಗ ಜೋಪಡಿಯ ಹೊರಗಡೆ ಮಲಗುತ್ತಿದ್ದ. ಹೊರಗಡೆ ಮಲಗುವ ಶಿಷ್ಯನಿ ಕರೆದ ಗುರುಗಳ ಒಂದು ಮಾತು ಕೇಳ್ತಿದಾರ. ಏನ್ ಕೇಳ್ತಿದಾರ? ಬಚ್ಚ ಇದರ್ಥೋ ಕ್ಯಾ ಡರ್ ನಹಿನಾ ಅಂತ ಕೇಳ್ತಿದ್ರು. ನಾ ಇಲ್ಲಿ ಮಕ್ಕೋಬೇಕಂತೀನಿ, ಯಾರ್ದು ಅಂಜಿಕಿಲ್ಲೇನು ಅಂತ ಕೇಳ. ಅವ ಶಿಷ್ಯ ಹೇಳವ, ಗುರುಜಿ आप सर्वसंग ಪರಿತ್ಯಾಗಿ ಹೇ ತುಮ್ ಕ್ಯಾ ಡರ್ತೆ ಏನ. ಎಲ್ಲಾನು ಬಿಟ್ಟನ ಬಂದೀರಿ, ನಿಮಗೆ ಯಾತರ ಅಂಜಿಕೆ ಏನವ? ಅಚ್ಚ ಸೋಜ ಅನ್ಬೇಕ. ಅವ ಹೊರಗೆ ಮಲಗಬೇಕ, ಇವ್ರು ಒಳಗೆ ಮಲಗಬೇಕು. ಇದು ದಿನಾ ರಾತ್ರಿಯ ವೇಳೆ ಇದೇ ಮಾತೆ, ದಿನಾಲು ಇದೇ ಮಾತೆ. ಶಿಷ್ಯ ಅಂದ, ಮನುಷ್ಯಾಗ ಅಂಜಿಕೆ ಬರ್ಬೇಕಂದ್ರ ಏನರ ಇದ್ರು ಬರ್ತಾವ್ರಿ, ಇರ್ಲಿಲ್ಲ ಅಂದ್ರೆ ಯಾಕೆ ಬರ್ತಾವ್ರಿ? ಕಳವು ಮಾಡಿದ ಮನಸ್ಸ ಹುಳು ಇರ್ತಾರ. ನಾವ್ ಪಾಡಿದ್ರ ದೇವರಲ್ಲ, ಅವ ದೇವರ ಅಪ್ಪ ಬರಲ್ಲ. ಯಾಕ ಅಂಜ ಕಾರಣನ ಇಲ್ಲ. ಮತ್ತ ನಮ್ಮ ಗುರುಗಳಿಗೆ ಯಾಕೆ ಅಂಜಿಕೆ ಬರ್ತದ? ಏನು ಬೇಡ ಅಂತ ಬಂದಾರ, ಊರು ಬೇಡ, ಆಶ್ರಮ ಬೇಡ, ಏನು ಬೇಡ ಅಂತ ಬಂದಾರ. ಯಾಕೆ ಅಂಜಿಕೆ ಬರ್ತಿರ್ಬೇಕು ಅಂತ ಯೋಚನೆ ಮಾಡದ. ಒಂದು ದಿನ ಗುರುಗಳು ಬೆಳಿಗ್ಗೆ 4 ಗಂಟೆಗೆ ಗಂಗಾ ನದಿ ಸ್ನಾನಕ್ಕೆ ಹೋದ್ರು. ಆ ಗುರುಗಳು ಗಂಗಾ ನದಿ ಸ್ನಾನಕ್ಕೆ ಆ ಕಡೆ ಹೋದಾಗ ಹೊರಗಡೆ ಮಲಗಿರುವ ಈ ಶಿಷ್ಯ ಮಗ ಎದ್ದ. ಇವ ಎದ್ದು ಏನು ಮಾಡದ? ಆ ಜೋಪಡಿಯ ಒಳಗಡೆ ಹೋದ. ಜೋಪಡಿಯ ಒಳಗೋಗಿ ಏನಾರ ಅದಾವೇನು ಅಂತ ಹುಡುಕ್ಯಾಡದ. ಯಾಕ? ರೊಕ್ಕ ಬೆಳ್ಳಿ ಬಂಗಾರ ಏನಾರ ಇದ್ರ ಇದ ಭಯ ಆಗ್ತದ ಇವ್ರಿ. ಏನಾರ ಅದಾವೇನು ಅಂತ ಹುಡುಕ್ಯಾಡ್ದ, ಏನೂ ಇರ್ಲಿಲ್ಲ. ಏನೂ ಇಲ್ಲ ಅಂತ ಹೇಳಿ ಹಿಂಗ ಮ್ಯಾಲ ನೋಡದ, ಒಂದು ಜೋಳಿಗೆ ಇತ್ತು ಮ್ಯಾಲ. ಆ ಜೋಳಿಗ್ಯಾಗ ಏನಾರ ಅದಾವೇನು ಅಂತ ಕೈ ಹಾಕದ. ಆ ಜೋಳಿಗ್ಯಾಗ, ಜೋಪಡಿಯ ಮೂಲ್ಯಾನ ಜೋಳಿಗ್ಯಾಗ ಒಂದು ಇಟ್ಟಂಗಿ ಆಕಾರದ ಬಂಗಾರದ ಗಟ್ಟಿ ಇತ್ತು. ಶಿಷ್ಯ ಅಂದ, ನಮ್ಮ ಗುರುಗಳಿಗೆ ಬೆಳಗಾನ ನಿದ್ದೆ ಮಾಡಿಕೊಳ್ಳಾರ್ದು ಇದಿ ಅಂದವ. ಬೆಳಗಾನ ನಿದ್ದೆ ಹತ್ತಲಾರ್ದು ಇದಿ ಅಂದ. ಆ ಬಂಗಾರ ಗಟ್ಟಿನ ತಗೊಂಡ ಈ ಕಡೆ ಗುರುಗಳು ಸ್ನಾನ ಮಾಡ್ತಿದ್ರ, ಈ ಕಡೆ ಆ ನದಿ ಒಳಗೆ ಒಯ್ದ ಆ ಬಂಗಾರ ಗಟ್ಟಿನ ಒಗದು ಬಂದ, ಸುಮ್ಮನೆ ಕುತ್ಕೊಂಡ. ಮತ್ತ ರಾತ್ರಿಯ ವೇಳೆ ಸಾಯಂಕಾಲ ಆಯ್ತು ಅಂದ್ರ ಮಲಗುವಾಗ ದಿನಾ ಈ ಮಾತು ಕೇಳವ್ರ, ಬಚ್ಚ ಇದರ್ಥೋ ಕ್ಯಾ ಡರ್ ನಹಿನಾ ಅಂತ ಕೇಳವ್ರ. ಯಾವಾಗ ಇವತ್ತಿ ಮಾತು ಕೇಳಿದ್ರ ದಿನಾ ಅವನು ಮಳ ಉತ್ತರ ಹೇಳ್ತಿದ್ದ, ಗುರೂಜಿ ಆಪ್ ಸರ್ವಸಂಗ ಪರಿತ್ಯಾಗಿ ಹೇ ತುಮ್ ಕ್ಯಾ ಡರ್ತೆ ಏನ. ಇವತ್ತು ಯಾವಾಗ ಈ ಮಾತು ಕೇಳಿದ್ರ ಶಿಷ್ಯ ಅಂದ, ಡರ್ ನದಿ ಮೇ ಡೂಬ್ ಗಯ ಅಂದವ. ಅಂಜಿಕೆ ಅನ್ನೋದೇನದ? ಹೊಳ್ಯಾಗ ಮುಳುಗ್ಯಾದ. ನೀವು ನಿಶ್ಚಿಂತವಾಗಿ ನಿದ್ದೆ ಮಾಡ್ರಿ. ಕಾರಣ ಯಾವುದು ಅಂತರಂಗ ಪಾವಿತ್ರ್ಯತೆ ಇಲ್ಲದೆ ಎಲ್ಲಿ ಹೋದ್ರು ಏನನ್ನ ಪಡ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಇಲಿಹಾಳ ಬೊಮ್ಮಯ್ಯ ಅನ್ನುವ
ಈ ಶರಣ ಅಂತರಂಗ ಪಾವಿತ್ರ್ಯ ಇಟ್ಟುಕೊಂಡ ಹೊರಗೊಂದು ಕೃಷಿಯನ್ನ ಮಾಡ್ಯಾನ, ಒಳಗೊಂದು ಕೃಷಿಯನ್ನ ಮಾಡ್ಯಾನ. ನಮ್ಮ ಶರಣರ ಮಾಡಿದ ಕಾರ್ಯ ಇದೆ. ಬಂತನಾಳದ ಸಂಗಮಬಸವ ಶ್ರೀಯೋಗಿಗಳ ಈ ನಾಡನ್ನ ಕಟ್ಟುವಾಗ ಈ ಎರಡನ್ನ ಕಟ್ಟಿದಾರ. ಎಲ್ಲಿ ಅವ್ರಿಗ ಪ್ರವಚನಕ್ಕೆ ಹೋಗ್ಲಿ, ಯಾವ ಗ್ರಾಮದೊಳಗ ಪುರಾಣಕ್ಕೆ ಹೋಗ್ಲಿ, ಇವತ್ತಿಗ ನಾವು ನೆನಸೋದನ್ನ ನೋಡ್ತೀವಿ. ಇಲ್ಲೇ ಕನ್ನೋಳಿ ಒಳಗ ಎಂತ ಒಂದು ಅರಿಷ್ಟವಾಗಿರುವಂತ ಪರಂಪರೆಗಳಿರಬೇಕಾದ್ರೆ ಅಲ್ಲಿ ಪ್ರಾಣಿ ಹಿಂಸೆಯನ್ನು ಮಾಡುವಂತ ಲಕ್ಷ್ಮಿಯ ಜಾತ್ರೆಯನ್ನ ಪ್ರಾಣಿ ಹಿಂಸೆ ಮಾಡಬೇಡ್ರಿ, ಕರಿಗಡಬ ತುಪ್ಪ ಉಂಡ್ರಿ, ಸಿಹಿ ಪ್ರಸಾದ ಉಂಡ್ರಿ ಅಂತ ಇಡೀ ಪರಂಪರೆಯನ್ನೇ ಕಿತ್ತಿ ಹೋಗದ ಶರಣ ಪರಿಪಾಲನೆಯನ್ನ ಅಲ್ಲಿಯ ಜನಕ್ಕೆ ಕೊಟ್ಟಿದ್ದು ಇವತ್ತಿಗೂ ನಾವು ನೆನಪಿಸ್ತೀವಿ. ಈ ಶಿವಯೋಗಿಗಳೇನು ಸಾಮಾನ್ಯರಲ್ಲ. ಇವರ ಒಳಗ ಹೊರಗ ತೊಳೆಯುವ ಕೆಲಸ ಮಾಡ್ಯಾರ, ತೊಳೆಯುವ ಕೆಲಸ. ಇಲ್ಲಿ ನೋಡಿ ಬೊಮ್ಮಯ್ಯ ಒಳಗೊಂದು ಕಾಯಕ, ಹೊರಗೊಂದು ಕಾಯಕ. ಈಗ ಹೊರಗ ಕಾಯಕ ಮಾಡುವಾಗ ಈಗ ಬಿತ್ತುತ್ತೀರಿ ನೀವು ಭೂಮಿಯೊಳಗ ಬೀಜ. ಆ ಕೂರಿಗೆ ಎಷ್ಟು ತಾಳಿರ್ತಾವ್ರಿ? ಕೂರಿಗೆಗೆ 3 ತಾಳಿರ್ತಾವ. ಮತ್ತ ಯಾಕೆ 3 ತಾಳಿರ್ತಾವ? ಹಿರಿಯರೆಲ್ಲ ನಮ್ಗೆ ಏನ್ ಹೇಳಿದಾರ, ಎಡಗಡೆಯ ಬಲಕಿನ ತಾಳು ಎಡೆಯಾಯಿತು ಅರಸನಿಗೆ. ಒಂದು ಕಾಳ ಆ 3ರೊಳಗಿಂದ ಒಂದು ಅರಸನಿಗೆ, ಇನ್ನೊಂದು ಪಶು ಪಕ್ಷಿಗಳಿಗೆ, ಇನ್ನೊಂದು ನಿನ್ನ ಬದುಕಿಗಂತ. ನೋಡಿ ನಮ್ಮ ಹಿರಿಯರ ಎಂಥ ಪರಂಪರೆಯನ್ನಿಟ್ಟ ಈ ಕಾಯಕವನ್ನು ಮಾಡಿದಾರ. ಈ ಬೊಮ್ಮಯ್ಯ ಶರಣನು ಕೂಡ ಇಂಥ ಕಾಯಕವನ್ನು ಮಾಡಿದ್ದಾನೆ. ಅದಕ್ಕ ಶರಣರು ಹೇಳಿದಾರಲ್ಲ, ಶರೀರವೆಂದೆಂಬುವ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದು ನೀರು. ಇದು ಒಳಗಿನ ಕಾಯಕ. ಇಲ್ಲಿ ಎಂತ ಭೂಮಿ ಅದ, ಇಲ್ಲಿ ಎಂತ ಎತ್ತದಾವ. ಶಮೆದಾನೆ ಎಂತೆಂಬ ಎರಡೆತ್ತುಗಳ ಹೂಡಿ, ಶಮೆದಾನೆ ಎಂತೆಂಬ ಎರಡೆತ್ತುಗಳ ಹೂಡಿ ವಿಮಲ ಮಾನಸವ ನೀಗಿಲವ ಮಾಡಿ, ಮಮಕಾರವೆಂತೆಂಬ ಕರಿಕೆಯ ಕಿತ್ತೆ ಸಮತೆಯಂತೆಂಬುವ ಗೊಬ್ಬರವ ಚೆಲ್ಲಿ ಶರೀರವೆಂದೆಂಬುವ ಬಲನ ಹಸನ ಮಾಡಿರು. ಗುರುವಾರನುಪದೇಶ ಎಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ ಅರಿವೆಂಬ ಪೈರನ್ನೇ ಬೆಳೆಸುತ್ತ ಮುಸುಕಿದ್ದ ದುರಿತ ದುರ್ಗಣವೆಂಬ ಕಳೆಯ ಕಿತ್ತು ಅಂತ ಹೇಳ್ತಾ. ಅಂದ್ರ ಹೀಗೆ ಒಳಗೊಂದು ಕಾಯಕ, ಹೊರಗೊಂದು ಕಾಯಕ. ಈ ಇಲಿಯಾಳ ಬೊಮ್ಮಯ್ಯ ಈ ರೀತಿಯಾದ ಕಾಯಕವನ್ನು ಮಾಡ್ತಾ ಇರಬೇಕಾದ್ರ ಆ ಕಾಯಕದಿಂದ ಏನು ಬಂದಾದೆ ಅದನ್ನ ತಿರ್ಕೊಂಡು ಬಂದ್ರೂ ಕರ್ಕೊಂಡು ಉಣ್ಣುವಂತ ಪರಂಪರೆಯೊಳಗ ಆ ಶರಣ ನಿತ್ಯ ನಿತ್ಯ ದಾಸೋಹ ಮಾಡುವ ಕಾರ್ಯವನ್ನು ನಡೆಸುತ್ತಾರೆ. ಎಲ್ಲಿ ದಾಸೋಹ ಇದೆ, ಎಲ್ಲಿ ಅನ್ನದಾನ ಇದೆ, ಅದು ಭಗವಂತನ ತೃಪ್ತಿ ಅಂತ ನಾವು ಹೇಳುತ್ತೀವಿ. ನೋಡಿ ಇಲ್ಲಿ ಬೊಮ್ಮಯ್ಯ ನಿತ್ಯ ನಿತ್ಯ ದಾಸೋಹ ಮಾಡುವಾಗ, ದಾಸೋಹ ಅಂದ್ರೆ ಏನ್ರಿ? ಹಗೆದಾಗ ಜೋಳ ಇರಬಾರ್ದು, ಬುಟ್ಟ್ಯಾಗ ರೊಟ್ಟಿ ಇರಬಾರ್ದು, ಬಂದವ ಉಳ್ಳಾರದೆ ಹೋಗಿರಬಾರ್ದು. ಇದು ನಮ್ಮ ಶರಣರ ದಾಸೋಹ. ಇಂಥ ದಾಸೋಹದ ಪರಂಪರೆಯೊಳಗ ಈ ಶರಣ ಕಾರ್ಯವನ್ನ ಮಾಡ್ತಾ ಇರಬೇಕಾದ್ರೆ ಆದ್ರೆ ಒಳ್ಳೆದಕ್ಕ ಒಂದಿಟ್ಟು ಹೈರಾಣಗಳು ಇರದ. ಇವ ಏನು ದಾಸೋಹ ಮಾಡದ ಆರಂಭ ಮಾಡ್ಯಾನ, ಬರಗಾಲ ಬಂದ್ಬಿಟ್ಟಾದ. ಬರಗಾಲ, ಮಳಿ ಆಗಿಲ್ಲ, ಬೆಳೆಗಳು ಬಂದಿಲ್ಲ. ಆದ್ರೆ ಹಿಡಿದ ದಾಸೋಹ ಕಾರ್ಯ ನಿಲ್ಲುವಂಗ ಇಲ್ಲ, ಹಿಡಿದ ನೇಮ ಬಿಡುವಂಗ ಇಲ್ಲ. ಅಂದ್ರೆ ಒಳ್ಳೆದಕ್ಕ ಪರೀಕ್ಷೆಗಳು ಇರ್ತಾವೆ. ಯಾರು ಒಳ್ಳೆತನ ಮಾಡುವ ಜನಗಳಿರ್ತಾರೆ ಅವರಿಗೆ ಬಹಳ ಪರೀಕ್ಷೆಗಳಿರ್ತಾವಂತೆ. ಅದಕ್ಕ ಚನ್ನಬಸವಣ್ಣ ಹೇಳ್ತಾನೆ, ಸೂಳೆ ಹಲಬರ ನುಳಿದಳೆಂದ ನಿಂದಿಸುವರಿಲ್ಲ. ಪತಿವ್ರತೆಯ ಸ್ತ್ರೀಯ ತನ್ನ ಪುರುಷನಲ್ಲದೆ ಅನ್ಯರ ಮುಖವ ನೋಡಿದರೆ
ಚಾಂಡಾಲಗಿತ್ತೆಂಬುದಿ ಲೋಕವೆಲ್ಲ ಅಂತಾರ. ಅಂದ್ರೆ ಒಳ್ಳೇದಕ್ಕ ಕಷ್ಟ ಕಾರ್ಪಣ್ಯಗಳಿರದೆ. ಯಾವನೋ ಒಬ್ಬ ಹುಡುಗ ಮಹಾತ್ಮ ಗಾಂಧೀಜಿಯವ್ರಿಗೆ ಕೇಳಿದನ, ಏನ್ರಿ ನಿಮ್ಮ ಮಹಾತ್ಮರಂತಾರ, ನಿಮಗ್ ಬಹಳ ದೊಡ್ಡವರಂತಾರ, ನಿಮ್ ಫೋಟೋ ಇಟ್ಟ ಪೂಜಾ ಮಾಡ್ತಾರ, ನೀವು ಜೈಲಿಗೆ ಯಾಕೆ ಹೋಗಿದ್ರಿ ಅಂತ ಕೇಳಿದನು. ಆವಾಗ ಗಾಂಧೀಜಿಯವರ ಆ ಹುಡುಗನಿಗೆ ಹೇಳ್ತಾರ, ಆ ಕೇಳಿದ ಹುಡುಗನಿಗೆ ಹೇಳ್ತಾರ, ಏ ತಮ್ಮ ಈ ಜಗತ್ನ್ಯಾಗ ಒಂದು ನಿಯಮ ಅದ. ಏನು ನಿಯಮ ಅದ ಅಂದ್ರ ಎಲ್ಲರೂ ಒಯ್ದ ಗಿಳಿನ ಪಂಜರದಾಗಿಡ್ತಾರೆ ವಿನ ಕಾಗಿನ ಒಯ್ದು ಯಾರು ಪಂಜರದಾಗಿಡಲ್ಲ ಅಂದ್ರ ಅವರು. ಈ ನಾಡಿನ ಇತಿಹಾಸವೇ ಇದೆ, ಗಿಳಿಯನ್ನ ಪಂಜರದಾಗಿಟ್ಟಾರೆ ವಿನ ಕಾಗಿಯನ್ನು ಯಾರು ಒಯ್ದು ಪಂಜರದಲ್ಲಿ ನಾವು ಇಟ್ಟಿಲ್ಲ. ಹಾಗೆ ಒಳ್ಳೆದಕ್ಕ ಕಷ್ಟ ಕಾರ್ಪಣ್ಯಗಳಿರದೆ. ಈ ಬೊಮ್ಮಯ್ಯ ಅನ್ನುವ ಶರಣ ನಿತ್ಯ ಅನ್ನ ದಾಸೋಹನ್ನ ಮಾಡ್ತಾ ಇರಬೇಕಾದ್ರ ಬಡತನ ಬಂದು ಬಿಟ್ಟಾರೆ, ಭೀಕರವಾದ ಬರಗಾಲ ಬಂದಾರ. ಎಲ್ಲಿ ಹೋದ್ರನ ಅನ್ನ ಇಲ್ಲ, ಎಲ್ಲಿ ಹೋದ್ರ ನೀರಿಲ್ಲ, ಎಲ್ಲಿ ಹೋದ್ರ ಹಾಹಾಕಾರದ ಭಾವಗಳನ್ನು ಕಾಣುತ್ತೀವಿ. ನೋಡಿ, ಆಗಿನ ಕಾಲದೊಳಗ ಎಂತ ಭೀಕರ ಬರಗಾಲ ಆಗಿತ್ತು ಅಂದ್ರ ತುಂಬಿ ಹರಿಯುವ ಹೊಳೆಯ ಶಿಂಬಿಯಂತಾಗಿತ್ತು ಬತ್ತಿ ಅಂತ ಬರದ. ತುಂಬಿ ಹರಿಯುವಂತ ಹೊಳೆ ಶಿಂಬಿಯಂತಾಗಿತ್ತು ಬತ್ತಿ, ಕಂಬನಿಯ ಸುರಿಸಿ ನೀರಡಿಸಿ ಪಶು ಪಕ್ಷಿ ಇಂಬು ಬೀಡಿದವು ಮುಖವೆತ್ತಿ ಅಂತ ಒಂದು ಮಾತು ಬರೆಯುತ್ತಾರೆ. ಅಂದ್ರೆ ಈ ಭೀಕರವಾಗಿರುವಂತ ಬರಗಾಲ ನಮ್ಮ ಶರಣರ ಹಿಡಿದ ನಿಯಮಗಳನ್ನ ಬಿಡಲ್ಲ. ಅವರು ಹಿಡಿದ ನಿಯಮಗಳನ್ನ ಚಾಚು ತಪ್ಪದೆ ಅದನ್ನ ಆಚರಣೆಗಳನ್ನ ಮಾಡ್ತಾರೆ. ನೀವೆಲ್ಲ ದಾಸೋಹ ಅಂದ್ರೆ ಶರಣಪ್ಪನವ್ರ ಹೆಸರು ಕೇಳಿ. ಕಲಬುರಗಿ ಶರಣ ಅರಳಗುಂಡಿಗೆ ಬಿಟ್ಟ ಮೇಲೆ ಪತ್ತಾಬಾದೊಳಗ ದಾಸೋಹ ಮಾಡ್ತಾರ. ಆದ್ರೆ ನಿಯಮ ಬಿಡಲ್ಲ ಅನ್ನೋದಕ್ಕೆ ಆ ದಾಸೋಹ ಮಾಡುವಾಗ ಆಗಿನ ಕಾಲದೊಳಗ ಭೀಕರವಾಗಿರುವ ಬರಗಾಲ ಬರ್ತದೆ. ಅದಕ್ಕೆ ಡೋಗಿ ಬರ ಅಂತ ಕರೀತಾರೆ ನಮ್ಮ ಕಡೆ. ಅಂತ ಭೀಕರವಾಗಿರುವಂತ ಬರಗಾಲದ ವೇಳೆಯಲ್ಲಿನೂ ಕೂಡ ಶರಣ ದಾಸೋಹವನ್ನು ನಿಲ್ಲಿಸಲಿಲ್ಲ. ಆ ಶರಣ ಏನು ಮಾಡಿದ್ರ ಅಂತ ಕೇಳಿದ್ರ, ಯಾರ ಹತ್ತಿರ ಮನೆಯಾಗ ಜೋಳ ಅದಾವ, ಜೋಳವನ್ನ ಸಾಲವಾಗಿ ತಂದ ದಾಸೋಹ ಮಾಡಿದರ ಅನ್ನೋದನ್ನ ನಾವು ಪುರಾಣದೊಳಗ ಕೇಳುತ್ತೀವಿ. ಅಂದ್ರೆ ಹಿಡಿದ ನಿಯಮವನ್ನ ಏನ ಕಷ್ಟ ಕಾರ್ಪಣ್ಯಗಳು ಬರಲಿ, ಏನೇ ಹೈರಾಣಗಳು ಬರಲಿ, ಹಿಡಿದ ನಿಯಮವನ್ನ ಚಾಚು ತಪ್ಪದೆ ತಮ್ಮ ದಾಸೋಹದ ಭಾವದೊಳಗ ಮುಂದುವರಿಸುತ್ತಾರೆ. ನೋಡಿ, ಇಂಥ ದಾಸೋಹದ ಬದುಕಿನೊಳಗ ಆ ಬೊಮ್ಮಯ್ಯ ಇರಬೇಕಾದ್ರ ಭೀಕರವಾಗಿರುವ ಬರಗಾಲ, ಆ ಬರಗಾಲದ ಬೇಗೆಯೊಳಗಿರುವಂತ ಬೊಮ್ಮಯ್ಯ ಇನ್ನೇನು ಮಾಡೋದು ಅನ್ನೋದ್ರಾಗ ಏನೋ ದೇವರ ದಯದಿಂದ ಅಲ್ಲಿ ಸ್ವಲ್ಪ ಮಳೆ ಆಗ್ಯದ. ಇನ್ನೇನೋ ಮಳೆ ಆಗ್ಯದ. ಭೂಮಿಯೊಳಗ ಬೀಜ ಬಿತ್ತಬೇಕಂತಾನೆ ಎಲ್ಲಿ ಹುಡುಕಾಡಿದರೆ ಬೀಜ ಇಲ್ಲ, ಎಲ್ಲಿ ಹುಡುಕಾಡಿದರೆ ಭೂಮಿಯೊಳಗ ಬಿತ್ತಲಿಕ್ಕ ಬೀಜ ಇಲ್ಲದೆ ಇರುವಾಗ ಅಂತ ಒಂದು ಪ್ರಸಂಗದೊಳಗ ಅಲ್ಲಿ ಇಲ್ಲಿ ಕೇಳಿ ಕೊನೆಗೆ ಬೊಮ್ಮಯ್ಯ ಶರಣ ಒಂದಿಷ್ಟು ಕಡಲಿ ಬೀಜ ತರ್ತಾನೆ. ಆ ಕಡ್ಲಿಯನ್ನ ಒಯ್ದು ಬಿತ್ತಬೇಕು ಅಂತ ಯೋಚನೆ ಮಾಡ್ಯಾನ. ಆದ್ರ ಬಿತ್ತಬೇಕಂತಾನೆ ಭೂಮಿಯೇ ಸರಿಯಾಗಿ ಹಸಿ ಆಗಿಲ್ಲ. ಬೀಜಗಳನ್ನು ಬಿತ್ತಿದ್ರೆ ನಾಡ್ತಾವೋ ಇಲ್ಲ ಅಂತ ಹೇಳಿ ಆ ಕಡ್ಲಿಗಳನ್ನ ಬೀಜ ಏನ್ ಮಾಡ್ಯಾನ, ಅವು ನೆನೆ ಹಾಕಿ ಆ ಬುಟ್ಟಿಯೊಳಗ ಕಟ್ಕೊಂಡ ಹೊಲಕ್ಕೆ ಒಯ್ಯಾಕತ್ಯಾನ. ಇದನ್ನ ಬಿತ್ತೋಣ, ಇದನ್ನ ಬಿತ್ತಿ ಬೆಳೆಯೋಣ ಅಂತ ಹೇಳಿ ಆ ಕಡ್ಲಿ ಬೀಜಗಳನ್ನು ನೆನೆ ಹಾಕಿ ಹೊಲಕ್ಕೆ ಏನು ಬಿತ್ತಲಿಕ್ಕ ಒಯ್ಯಾಕತ್ಯಾನ. ಪರಮಾತ್ಮನ ಪರೀಕ್ಷೆ ಆಗಬೇಕಾಗ್ಯದ. ಏನು ಬೊಮ್ಮಯ್ಯನ ಬದುಕಿನೊಳಗ ಈ ಘಟನೆ ನಡಿಬೇಕಾಗ್ಯದ ಗೊತ್ತಿಲ್ಲ. ಅವ ಹೊಲಕ್ಕೆ ಹೋಗುವಾಗ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಶ್ರೀಶೈಲಕ್ಕೆ ಹೋಗುವ
ಯಾತ್ರಿಕರು ಅದೇ ದಾರಿಯೊಳಗ ಹೊರಟಾರ. ಇವ ಏನು ಬೊಮ್ಮಯ್ಯ ಶರಣ, ಈ ಬೊಮ್ಮಯ್ಯ ಶರಣ ಆ ಕಡ್ಲಿ ಬೀಜಗಳನ್ನೇನು ಹೊತ್ತುಕೊಂಡು ಹೊರಟಾನ. ಆ ಕಡೆಯಿಂದ ಶ್ರೀಶೈಲದ ಯಾತ್ರಿಕರು ಹೊರಟಾರ. ಇವನ ತಲೆಯ ಮೇಲಿನ ಗಂಟು ನೋಡಿ ಆ ಶ್ರೀಶೈಲ ಯಾತ್ರಿಕರಂದ್ರಂತ, ಯಪ್ಪ ನಿನ್ನ ತಲೆ ಮೇಲ ಏನ ಬುತ್ತಿ ಇದ್ದಂಗ ಕಾಣ್ತದ, ನಿನ್ನ ತಲೆ ಮೇಲ ಏನ ಅನ್ನದ ಗಂಟು ಇದ್ದಂಗದ, ಜರ ಏನಾದರ ಅನ್ನವನ್ನು ಕೊಟ್ಟ, ಒಂದೀಟು ಬಹಳ ಹಸಿವಾಗ್ಯದ, 2 ದಿನಗಳಿಂದ ನಾ ಉಂಡಿಲ್ಲ, ಏನಾದರೂ ಅನ್ನವನ್ನು ಕೊಟ್ಟ ಪುಣ್ಯ ಕಟ್ಟುಕೊಳ್ಳಿ ಅಂತ ಆ ವ್ಯಕ್ತಿ ಯಾತ್ರಿಕ ಹೋಗವ್ರ ಈ ಬೊಮ್ಮಯ್ಯನಿಗೆ ಕೇಳ್ತ. ಯಾವಾಗ ಕೇಳಿದರ ಇವ ಮೊದಲೇ ದಾಸೋಹದ ಬದುಕಿನೊಳಗ ಇರಾವ, ಕೇಳಿದವರಿಗೆ ಇಲ್ಲ ಅಂತ ಅನ್ನುವ ಬದುಕೇ ಬೊಮ್ಮಯ್ಯನಲ್ಲಿಲ್ಲ. ಏನದ ಅದೆಲ್ಲವನ್ನ ನೀಡುವ ಸ್ವಭಾವ, ಏನದ ಎಲ್ಲವನ್ನು ಕೊಡುವ ಸ್ವಭಾವ ಬೊಮ್ಮಯ್ಯನಲ್ಲಿರುವಾಗ ಆ ಬೊಮ್ಮಯ್ಯ ಏನು ಮಾಡದ, ಆ ತಲೆಯ ಮೇಲಿನ ಬುಟ್ಟಿಯ ನಿಲ್ಲಿಸಿ ಅಲ್ಲೇನ ಆ ನೆನೆಸಿರುವಂತ ಕಡಲಿಗಳಿದ್ದು ಅಲ್ಲ, ಅದನ್ನ ಯಾತ್ರಿಕ ಹೋಗೋರಿಗೆಲ್ಲ ಹಿಡಿ ಹಿಡಿಯಾಗಿ ಬೊಗಸೆಯಾಗಿ ಇದನ್ನ ಉಂಡ ತೃಪ್ತಿ ಆಗ್ರಿ ಅಂತ ಎಲ್ಲರಿಗೆ ನೀಡಿಬಿಟ್ಟ. ಯಾವಾಗ ಎಲ್ಲರಿಗೆ ನೀಡ್ಯಾನ, ಆ ನೀಡಿದ ಗಳಿಗ್ಯಾಗ ಏನಾಗ್ಯದಂದ್ರ ಆ ಬುಟ್ಟಿ ಒಳಗ ಎಲ್ಲ ನೆನಗಡಲಿ ನೀಡಿದ ಮೇಲೆ ಕಡ್ಲಿ ಬೀಜ ಎಷ್ಟು ಉಳಿದು ಅಂದ್ರ 5 ಬೀಜ ಉಳಿದು ಅಂತ. ಕೊನೆಗೆ 5 ಬೀಜ, ಆ 5 ಬೀಜಗಳನ್ನು ಉಳಿದಾವೆ. ಕೊನೆಗೆ ಆ ಬೊಮ್ಮಯ್ಯ ಶರಣ ಅಂತಾನೆ, ಈ 5 ಬೀಜನಾದರೂ ಒಯ್ದ ಈ ಭೂಮಿಯೊಳಗ ಊರೋಣ, ಭೂಮಿಯೊಳಗ ಬಿತ್ತೋಣ ಅಂತ ಹೇಳಿ ಆ ಯಜಮಾನ ಏನು ಮಾಡದ, ಆ 5 ಬೀಜಗಳನ್ನ ಆ ಬೊಮ್ಮಯ್ಯ ಶರಣ ಹೊಲಕ್ಕ ಒಯ್ತಾನ. ಹೊಲಕ್ಕ ಇಲ್ಲಿ ನೋಡಿ, ನಾವು ಏನು ಕೊಟ್ಟೇವೆ ಭಗವಂತ ಅದರ 100 ಪಟ್ಟಾಗಿ ಕೊಡ್ತಾನೆ ಅನ್ನೋದಕ್ಕ ಇವತ್ತು ಬೊಮ್ಮಯ್ಯನ ಕತೆ ನಮಗೆ ಸಾಕ್ಷಿ ಆಗ್ತದೆ. ನೋಡಿ, ಇವತ್ತು ಭೂಮಿಯೊಳಗ ನಾವು 1 ಬೀಜವನ್ನ ಬಿತ್ತಿದರ ಆ ಭೂಮಿ ತಾಯಿ 1000 ಕಾಳುಗಳನ್ನ ಕೊಡ್ತಾಳೆ. ನಾವು ಬಿತ್ತಿದ್ದ 1 ಬಿತ್ತಿ, ಭಗವಂತ 1000. ಅದಕ್ಕ ನಾವು ಏನು ಕೊಡ್ತೀವಲ್ಲ 1000 ಪಟ್ಟು ಭಗವಂತ ನಮಗ್ ಕೊಡ್ತಾನ. ಒಮ್ಮೆ ಭೋಜರಾಜ ದಾನ ಮಾಡ್ತಿದ್ದ. ಅವ ಇಡೀ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಅರಮನೆಯಾಗ ದಾನ ಮಾಡವನಿ, ಅರಮನೆಯಾಗ ನೀಡವನಿ. ಹೀಗೆ ಭೋಜರಾಜ ಕೈ ಎತ್ತಿ ನೀಡುವಾಗ ಒಂದು ದೇವವಾಣಿ ಆಯ್ತಂತ, ಒಂದು ಆಕಾಶವಾಣಿ ಆಯ್ತಂತ. ಏನ್ ಆಕಾಶವಾಣಿ ಆಯ್ತ, ಕೊಟ್ಟಷ್ಟ ಬರಲ್ಲ ಅಂತ ದೇವವಾಣಿ ಆಯ್ತು. ಆ ಭೋಜರಾಜ ಅವ ಅಂತಾನೆ, ಎಲ್ಲರೂ ಹೇಳ್ತಿದ್ರ ಕೊಟ್ರ 100 ಪಟ್ಟು ಭಗವಂತ ಕೊಡ್ತಾನೆ ಅಂತ. ಆದ್ರೆ ಇಲ್ಲಿ ದೇವವಾಣಿ ಆಗ್ಯದ, ಕೊಟ್ಟಷ್ಟು ಬರಲ್ಲ ಅಂತ ದೇವವಾಣಿ ಆಗ್ಯದಲ್ಲ. ಹಿಂಗೇನು ಕೊಡಾಕತ್ತಿದ್ದ, ಆ ಕೈ ಹೊಳ್ಳಿ ತಕ್ಕೊಂಡ. ಯಾವಾಗ ಹೊಳ್ಳಿ ತಕ್ಕೊಂಡ, ಆ ಭೋಜರಾಜನ ಆಸ್ಥಾನ ಪಂಡಿತರಾಗಿರುವ ಕಾಳಿದಾಸನಿಗೆ ಇದರ ಅರ್ಥ ಕೇಳೋಣ, ಈ ಮಾತಿನ ಮರ್ಮ ತಿಳ್ಕೊಳ್ಳೋಣ ಅಂತ ಹೇಳಿ ಕಾಳಿದಾಸ ಅರಮನೆಯಾಗಿರ್ಲಿಲ್ಲ, ಅವನನ್ನು ಕರೆಯಕ್ ಕಳಿಸ್ತಾನ. ಆ ಭೋಜರಾಜ ಯಾವಾಗ ಕರೆಯಕ್ ಕಳಿಸ್ಯಾನ, ಆ ಪ್ರಸಂಗದೊಳಗ ಮಂತ್ರಿಗಳ ಕಾಳಿದಾಸನನ್ನ ಕರೆಯಕ್ ಹೋಗ್ಯಾರ. ಅವಾಗ ಕಾಳಿದಾಸ ಎಲ್ಲಿದ್ದ, ಮನೆಯಾಗ ಇರ್ಲಿಲ್ಲ. ನದಿಯ ದಂಡಿಗೆ ಮೇಲೆ ಒಂದು ಗಿಡ, ಆ ಗಿಡದ ಹತ್ತಿರ ಕುತ್ಕೊಂಡಿದ್ದ. ಈ ಮಂತ್ರಿಗಳು ಹೋಗಿ ಆ ಯಾವ ಕಾಳಿದಾಸನಿಗೆ ಕರೀತಾರೆ, ರಾಜರು ನಿಮಗೆ ಬರಾಕ್ ಹೇಳ್ಯಾರ. ಅವಾಗ ಕಾಳಿದಾಸ ಅಂದ, ರಾಜರು ಕರೆದಾರೆ, ಇಲ್ಲ ಅನ್ನಲ್ಲ, ನಾ ಬರ್ಬೇಕಂತೀನಿ, ಆದ್ರೆ ಬ್ಯಾಸಿಗೆ ಬಿಸಿಲದ, ನನ್ನ ಕಾಲಾಗರ ಏನು ಇಲ್ಲ, ಕಾಲರ ಬಾಳ ಸುಡ್ತಾವ, ಈಗ ಬರಕ್ ಆಗಲ್ಲ, ನಾಳೆ ಅಥವಾ ಸಾಯಂಕಾಲ ನಾನು ಬರ್ತೀನಿ ಅಂತ ಹೇಳಂದವ.
ಮಂತ್ರಿಗಳು ಹೋಗಿ ರಾಜಾಗ ಹೇಳಿದ್ರು. ರಾಜ ಅಂದ, ಅವನ ಕಾಲಾಗ ಏನು ಇಲ್ಲ ಅಂದ್ರೆ ಏನಾಯ್ತ, ನನ್ನ ಚಮ್ಮಾವಿಗೆ ಏನದಾವಲ್ಲ, ನಾನು ರಾಜ ಹಾಕುವ ಚಮ್ಮಾವಿಗೆ ಏನದಾವಲ್ಲ ಅವುಗಳನ್ನು ಒಯ್ದ ಕಾಳಿದಾಸ ಕೊಡ್ರಿ, ಅವ ಹಾಕೊಂಬರ್ಲಿ ಅಂತ ಹೇಳದ. ಆ ಮಂತ್ರಿಗಳ ಕೈಯಾಗ ಹಿಡ್ಕೊಂಡ ಅವುಗಳನ್ನು ಒಯ್ದು ಯಾವ ಗಿಡದ ಕೆಳಗೆ ಕಾಳಿದಾಸ ಕೂತಿದ್ದ ಅವನಿಗೆ ಕೊಟ್ರ ಕಾಳಿದಾಸ ಹಾಯ್ಕೊಂಡು ಬರಾಕತ್ತ. ಈಗ 10 ಹೆಜ್ಜೆ ಬರೋದ್ರಾಗ ಅಲ್ಲಿ ಒಬ್ಬ ವಯಸ್ಸಾಗಿರುವಂತ ಯಜಮಾನ, ಅವನ ಕಾಲಾಗ ಏನೂ ಇರಲಿಲ್ಲ, ಅವನಿಗೆ 80 ವಯಸ್ಸಾಗಿತ್ತ. ಅದನ್ನು ನೋಡಿರುವ ಕಾಳಿದಾಸ ಅಂದ, ನನಗ ವಯಸ್ಸದ, ಅವನಿಗೆ ವಯಸ್ಸಾಗ್ಯದ ಅಂತೇಳಿ ತನ್ನ ಕಾಲೊಳಗಿಂದನ್ನ ಅವನಿಗೆ ಕೊಟ್ಟ ಮತ್ತೊಂದು ಗಿಡದ ಕೆಳಗೆ ಹೋಗಿ ಕೂತುಕೊಂಡ. ಹೋಗಿ ಮತ್ತ ರಾಜ ಹೇಳಿದ್ರು, ಹಿಂಗಾಗ್ಯದ್ರಿ ಭೋಜರಾಜ. ಅವಾಗ ಭೋಜರಾಜ ಅಂದ, ಅವು ಚಪ್ಪಲ ಚಮ್ಮಾವಿಗೆ ಹೋದ್ರ ಹೋಗಲ್ಲ ಯಾಕ, ದಿನ ನಾ ಏನ 7 ಗೇಣಿನ ಕುದುರೆ ಅದಲ್ಲ, ನಾನು ಕುಂದ್ರ ಕುದುರೆ ಏನದಲ್ಲ, ಆ ಕುದುರೆಯನ್ನು ಒಯ್ದ ಕಾಳಿದಾಸ ಕರ್ಕೊಂಬರ್ರಿ ಅಂದ. ಅವರು ಕುದುರೆಯನ್ನು ಒಯ್ದ ಆ 7 ಗೇಣಿನ ಕುದುರೆನ ಒಯ್ದ ಕಾಳಿದಾಸನ ಕರ್ಕೊಂಡು ಹೊಂಟ್ರ. ಅದ್ರ ಮೇಲೆ ಕುತ್ಕೊಂಡ ಕಾಳಿದಾಸ ಬರಾಕತ್ತಿದ್ದ. ಅಲ್ಲಿ ಮತ್ತೊಂದು ದೃಶ್ಯವನ್ನ ಕಂಡ. ಅಲ್ಲಿ ಏನಾಗಿತ್ತು ಅಂದ್ರ, ಮೊಳಕಾಲದವರೆಗಿನ ಕಾಲಿಲ್ಲದ ಮನುಷ್ಯ ಹೀಗೆ ನಡ್ಕೋತ ಹೀಗೆ ಹೊಂಟಿದ್ದ. ಆಗ ಕಾಳಿದಾಸಂದ, ನನಗರ ಕಾಲದಾವ, ಅವನಿಗೆ ಕಾಲಿಲ್ಲ, ಇಟ್ಟು ಹೈರಾಣದಾಲ ಅಂತ ಹೇಳಿ ಆ ಕುದುರೆಯನ್ನ ಅವನಿಗೆ ಕೊಟ್ಟ ಮತ್ತೊಂದು ಗಿಡದ ಕೆಳಗೆ ಕೂತ್ಕೊಂಡ. ಹೋಗಿ ಮತ್ತ ಮಹಾರಾಜಗ ಹೇಳಿದ್ರು, ಹಿಂಗಾಗಿ ರಾಜ ಅಂದ, ಅದು ಕುದುರೆ ಹೋದ್ರು ಹೋಗಲ್ದ ಯಾಕ, ನಾ ಏನು ಮೆರವಣಿಗೆಯೊಳಗ ಆ ಆನೆಯ ಮೇಲೆ ಅಂಬಾರಿಯನ್ನು ತಗೊಂಡ, ಆನೆ ಮೇಲೆ ಅಂಬಾರಿ ಇಟ್ಕೊಂಡ ಆ ಕಾಳಿದಾಸನನ್ನ ಕರ್ಕೊಂಬರ್ರಿ ಅಂತ. ಆನೆಯ ಮೇಲೆ ಅಂಬಾರಿಯನ್ನು ತಗೊಂಡೋಗಿ ಕಾಳಿದಾಸನನ್ನು ಕುಂದಿಸ್ಕೊಂಡ ಅರಮನೆಗೆ ತಂದ್ರು ಮಂತ್ರಿಗಳು. ಯಾವಾಗ ಅರಮನೆಗೆ ತಂದ್ರ ಆಗ ರಾಜ ಆ ಯಾವ ಕಾಳಿದಾಸನಿಗೆ ಕೇಳ್ತ, ಏನ್ ಕೇಳ್ದ, ಏನ್ರಿ ಹೀಗೆ ದಾನ ಮಾಡಕತ್ತಿದ್ದೆ, ದಾನ ಮಾಡುವಾಗ ಒಂದು ದೇವವಾಣಿ ಆಕಾಶವಾಣಿ ಆಗ್ಯದ, ಏನಾಗ್ಯದ, ಕೊಟ್ಟಷ್ಟು ಬರಲ್ಲ ಅಂತ ಆಗ್ಯದ, ಇದ್ರ ಅರ್ಥ ಏನು ಅಂತ. ಆಗ ಕಾಳಿದಾಸಂದ, ಮಹಾರಾಜರ ಇದಕ್ಕೆ ಉತ್ತರ ನಿಮಗ ಆಗಲೇ ಹೇಳಿನಿ, ಗೊತ್ತಾಗಿಲ್ಲ ನಂದವ, ಇದಕ್ಕೆ ಉತ್ತರ ಹೇಳಿ ಕಳಿಸಿನಿ, ಗೊತ್ತಾಗಿಲ್ಲ. ಆವಾಗ ಭೋಜರಾಜ ಅಂದಾನ, ಏನು ಯಾರು ಹೇಳಿಲ್ಲ, ಮಹಾರಾಜರ ನನಗ ಚಪ್ಪಲ್ ಇಲ್ಲ ಅಂದಾಗ ನೀ ನನಗ ಚಪ್ಪಲಗಳನ್ನ ಕೊಟ್ರಿ, ನಾ ಚಪ್ಪಲ ಇನ್ನೊಬ್ಬರಿಗೆ ದಾನ ಮಾಡದೆ, ನಾ ಚಪ್ಪಲ್ ದಾನ ಮಾಡಿದ್ರ ಹೊರಳಿ ನನಗೇನು ಚಪ್ಪಲ್ ಕೊಟ್ರೇನು ನೀವು, ಆ ಯಾವ ಕುದುರೆಯನ್ನು ಕೊಟ್ರಿ, ಆ ಕುದುರೆ ಮೇಲೆ ಬರುವಾಗ ನಾನು ಕುದುರೆಯನ್ನ ಇನ್ನೊಬ್ಬರಿಗೆ ದಾನ ಮಾಡದೆ, ಕುದುರೆ ದಾನ ಮಾಡೀನಿ ಅಂತೇಳಿ ಮರಳಿ ನೀವೇನ ಇನ್ನೊಂದು ಕುದುರೆ ಕೊಟ್ರೇನ, ಆನೆಯನ್ನು ಕೊಟ್ರಿ ಮಹಾರಾಜ, ಇದರ ಅರ್ಥ ಕೊಟ್ಟಷ್ಟು ಬರಲ್ಲ ಅಂದ್ರ 100 ಪಟ್ಟು ಬರ್ತದ ತಿಳ್ಕೋ ಅಂದ್ರಂತದ. ಕಾರಣ ನಿಮ್ಮನ್ನ ಯಾಕೆ ಹೇಳಿದನೆ ಅಂದ್ರ, ಭಗವಂತನಿಗೆ ಈ ದೇವರಿಗಾಗಿ ಏನನ್ನ ಕೊಡ್ತೇವೆ ಅದರ 100 ಪಟ್ಟ ಭಗವಂತ ನಮಗೆ ಕೊಡ್ತಾನೆ. ಸಮಾಧಿಗಳನ್ನು ಮಾಡ್ತಾ ಇದ್ದಾನೆ, ಅದು ಭಗವಂತ ಎಮ್ಮಡಿ ಎಲ್ಲ 1000 ಪಟ್ಟಗಳನ್ನು ಕೊಡ್ತಾ ಇದ್ದಾನೆ ಅನ್ನೋದಕ್ಕ ಹಲವಾರು ಉದಾಹರಣೆಯನ್ನ ನಾವು ನೋಡ್ತೀವಿ. ಕೆಲವು ಮಂದಿಗೆ ಈ ನೀಡೋದು ಬಹಳ ಜನಗಳಿಗೆ ಗೊತ್ತಿರಲ್ಲ. ನೋಡಿ, ಇಲ್ಲಿ ನಿತ್ಯ ದಾಸೋಹ ಮಾಡ್ತಾರೆ. ಆ ದಾಸೋಹದ ಪುಣ್ಯ ಎಲ್ಲ ಪುಣ್ಯಗಳಿಗಿಂತಲ ಬಹಳ ದೊಡ್ಡದ, ನೆನಪಿಟ್ಟುಕೋ. ಇಲ್ಲಿ ದಿನಾಲು ನೀವೇನ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದೀರಲ್ಲ, ಇಲ್ಲಿ ದಿನಾಲು ದಾಸೋಹ ನೋಡಿ. ಈ ದಾಸೋಹ ಮಾಡೋದರಿಂದ ಏನು ಪುಣ್ಯ ಅದ ಅನ್ನೋದಕ್ಕೆ
ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಾನು ನಿಮಗ. ಒಬ್ಬ ಬಹಳ ಬಡವ ಇದ್ದ, ಬಡವ. ಅವನ ಮನೆಯಾಗ ಬಡತನ ಹೆಂಗಿತ್ತು ಅಂದ್ರ ಹಾಸ್ಕೊಂಡು ಹೊಚ್ಕೊಂಡು ಮಕ್ಕೊಂಡಿತ್ತು. ಈ ರೀತಿಯಾಗಿರುವ ಬಡತನ ಅವ ಮುಂಜಾನೆ ಎದ್ದ ಹೊಲಕ್ಕೆ ಹೊರಟಿದ್ದ, ರಂಟೆ ಕುಂಟಿ ಹೊಡ್ಯಾಕ. ಏನ ಹೊಲಕ್ಕೆ ಹೊರಟಾನ, ಹೆಂಡತಿ ಎದ್ದು ನೋಡಿದಳ, ಅಡಿಗೆ ಮನೆಯಾಗಾರ ಏನೂ ಇಲ್ಲ. ಅವನಿಗೆ ಏನಾರ ಮಾಡಬೇಕು ಅಂದ್ರ ಸಾಮಗ್ರಿ ಇಲ್ಲ, ಏನಾರ ಊಟಕ್ಕೆ ಕೊಡ್ಬೇಕಂದ್ರ ಏನೂ ಇಲ್ಲ. ಹೆಂಗ್ ಮಾಡ್ಲಿ ಅಂತ ಹೇಳಿ ರೊಟ್ಟಿ ಬುಟ್ಟಿಯನ್ನು ನೋಡಿದಳು. ಆ ರೊಟ್ಟಿ ಬುಟ್ಟಿ ಒಳಗ ಒಂದು ರೊಟ್ಟಿ ಮಾತ್ರ ಕಟ್ಟಿ ರೊಟ್ಟಿ ಇತ್ತು. ಆ ಹೆಣ್ಣುಮಗಳು ಏನು ಮಾಡಿದಳು ಅಂದ್ರ ಅದೇ ಒಂದು ರೊಟ್ಟಿ ಮೇಲೆ ಒಂದಿಟ್ಟು ಖಾರ ಹಾಕಿ ಒಂದಿಟ್ಟು ಎಣ್ಣೆ ಹಾಕಿ ಇದನ್ನ ಮಧ್ಯಾಹ್ನ ಎಳೆದಾಗ ಗಳೆ ಹೊಡೆದ ಮೇಲೆ ಯಜಮಾನ ಉಳ್ಳಿ ಅಂತ ಕೊಟ್ಟಳು ಕಟ್ಟಿ. ಆ ಬುತ್ತಿಯನ್ನ ಒಯ್ದು ಏನು ಮಾಡದ, ಒಂದು ಗಿಡದ ಕೆಳಗಡೆ ಇಟ್ಟ. ಇವ ಹೊಲದಾಗ ಕಾಯಕ ಮಾಡದ. ಇನ್ನೇನು ಹೊಲದಾಗ ಕೆಲಸ ಮಾಡಿ ಆ ಗಿಡದ ನೆರಳಿಗೆ ಬಂದ ಆ ರೊಟ್ಟಿಯ ಬುತ್ತಿಯನ್ನ ನೋಡದ. ಇನ್ನು ಕೈಯಾಗ ತಗೊಂಡ ಅದನ್ನ ಬಿಚ್ಚಿ ಉಣಬೇಕು ಅಂತ ಯೋಚನೆ ಮಾಡದ. ಬಿಚ್ಚಿ ಉಣಬೇಕು ಅನ್ನೋದ್ರಾಗ ಆ ಕಟ್ಟಿ ರೊಟ್ಟಿ ಕೈಯಾಗ ಹಿಡದಾನ. ಅದ್ರಾಗ ಒಂದು ತುತ್ತು ಮುರಿದಾನ. ಅದಕ್ಕ ಖಾರ ಎಣ್ಣೆ ಹಚ್ಕೊಂಡಾನ. ಇನ್ನೇನು ಬಾಯಾಗ ಇಡಬೇಕನ್ನೋದ್ರಾಗ ಒಬ್ಬ ಭಿಕ್ಷಾಂದಿ ಅಂತ ಬಂದನಂತ. ಇರದ ಒಂದ ರೊಟ್ಟಿ ಅದ. ಅವ ಬಂದವನ್ನ ಕಟ್ಯಾನ. 3 ದಿನ ಆಯ್ತ ನಾ ಏನು ಉಂಡಿಲ್ಲ. 3 ದಿನ ಆಯ್ತ ನಾ ಏನು ಉಂಡಿಲ್ಲ. ಏನದ ಜರ ನೀಡಪ್ಪ ಅಂತ ಕೇಳದ. ಈ ಯಜಮಾನ್ ಅಂತಾನ, ನಾ ಇನ್ನೂ ನಿನ್ನೆ ಉಂಡೀನಿ. ಅವ 3 ದಿನ ಅನ್ನ ಇಲ್ಲ ಅಂತಾನಂತೇಳಿ ಆ ತುತ್ತು ಏನು ಮುರಿದಿದ್ದ ಅದನ್ನ ಹಾಗೇ ಅದ್ರಾಗ ಇಟ್ಟ ಆ ಒಂದು ರೊಟ್ಟಿಯನ್ನ ಆ ಹಸಿದವರಿಗೆ ಕೊಟ್ಟ. ಅವ ಊಟ ಮಾಡಿ ಹೋಗಿಬಿಟ್ಟ. ಅವ ಏನ ಊಟ ಮಾಡಿ ಹೋದ. ಈ ಯಜಮಾನ ಹೊಲದಾಗ ಕೆಲಸ ಮಾಡಕ್ ಹೋದ. ಈ ರೈತ ಕೆಲಸ ಮಾಡಕ್ ಹೋದ. ಹೊಟ್ಯಾಗರ ಅನ್ನ ಇಲ್ಲ. ಒಂದು ತರ ಚಕ್ರ ಬರಾಕತ್ತ. ಮತ್ತ ಅದ ಗಿಡದ ನೆರಳಿಗೆ ಬಂದ ಕುತ್ಕೊಂಡ. ಅಲ್ಲೇ ಜರ ಮಲಗದ. ನಿದ್ರಿ ಹತ್ತಿ ಬಿಡುತ್ತವನಿ. ಯಾವಾಗ ಗಾಢವಾಗಿ ನಿದ್ರಿ ಹತ್ತಿ ಬಿಟ್ಟ ಆ ಎಳದಾಗ ಏನಾಗ್ಯದ, ಒಂದು ನಾಗರ ಹಾವು, ದೊಡ್ಡದಾಗಿರುವಂತ ಹಾವು ಇವನ ಕಡೆನೇ ಬರಾಕತ್ಯಾರ. ಇವನಿಗೆ ಗಾಢವಾಗಿ ನಿದ್ರಿ ಹತ್ಯಾರ. ಆ ನಿದ್ರೆಯೊಳಗಿರ್ಬೇಕಾದ್ರ ಆ ಹಾವು ಇವನ ಸಮೀಪವಾಗಿ ಬರ್ತದ. ಆ ಬಂದಿರೋ ಹಾವು ಏನ್ ಮಾಡ್ತ, ಬಾಲವನ್ನ ನೆಲಕ್ಕೆ ಒತ್ತಿ ಎಡೆಯನ್ನ ಹಿಂಗ ಮ್ಯಾಲ ಎತ್ತಿ ಅವನ ಮುಖದ ಮ್ಯಾಲ ಕಡಿಬೇಕು ಅಂತ ಹಿಂಗೆ ಕೆಳಕ್ಕೆ ಬಂತು. ಅವನ ಮುಖದ ಮ್ಯಾಲ ಕಡಿಬೇಕು ಅಂತ ಏನ ಕೆಳಗೆ ಬರ್ತಿತ್ತ. ಆ ಗಳಿಗಾಗ ಏನಾಗ್ತಿತ್ತು ಅಂದ್ರ ಆ ಮುಖದ ಮ್ಯಾಲ ಕಡಿಯಾಕ ಬಂದ ಗಳಿಗೆ ಮಧ್ಯದಾಗ ಒಂದು ರೊಟ್ಟಿ ಬಂದು ನಿಂದಿರ್ತಿತ್ತ. ಆ ರೊಟ್ಟಿಗೆ ಹಾವು ಕಸ್ತಿತ್ತು. ಆ ರೊಟ್ಟಿಗೆ ಹಾವು ಕಡಿಬೇಕು. ಹೀಗೆ 10 ಸಲ ನಡೆದ. 10 ಸಲ ಈಗ ಇರಬೇಕಾದ್ರ ಕೊನೆಗೆ ಮನೆಯೊಳಗಿನ ಹೆಂಡತಿ ಅಂತಾಳ, ಯಾಕೋ ನಮ್ಮ ಯಜಮಾನ ದಿನ ಬೇಗ ಬರ್ತಿದ್ದ, ಇವತ್ತು ಯಾಕ ಬಂದೇ ಇಲ್ಲ ಅಂತ ಹೇಳಿ ಹೊಲದ ಕಡೆ ಬರ್ತಾಳ. ಬಂದ ನೋಡೋದ್ರೊಳಗಾಗಿ ಹಾವು ಕಚ್ಚಾಕ ಬರಾಕತ್ಯಾರ. ಮುಖದ ಮೇಲೆ ಕಚ್ಚಲಿಕ್ಕೆ ಬರ್ತಾರ. ಮಧ್ಯದಾಗ ಒಂದು ರೊಟ್ಟಿ ನಿಲ್ಲಾಕತ್ಯಾರ. ಇದನ್ನ ನೋಡಿರುವ ತಾಯಿ ಯಾವಾಗ ಸಪ್ಪಳ ಮಾಡದಳ, ಆ ಹಾವು ಬೇಲಿ ಒಳಗ ಹೋಯ್ತು. ಬಂದ ಯಜಮಾನಿಗೆ ಎಬ್ಬಿಸ್ತಾಳೆ. ನಿಮಗೇನೋ ಆಗಿಲ್ಲೇನು ಅಂತ ಕೇಳಿದ್ರು. ಅವಂದ, ಯಾಕ ಹಿಂಗ್ಯಾಕೆ ಕೇಳಾಕತ್ತಿ? ಅಲ್ರಿ ನಿಮ್ಗೇನು ಆಗಿಲ್ಲೇನಂದ್ರು. ಅಲ್ಲ, ಏನಾಗ್ಯದ ಹಿಂಗ್ಯಾಕೆ ಕೇಳಾಕತ್ತಿ? ಏನಿಲ್ಲ, ನಾಗರ ಹಾವರ ನೀವು ಕಡಿಯಾಕ ಬರ್ತಿತ್ತ. ಮಧ್ಯದಾಗ
ಒಂದು ರೊಟ್ಟಿ ಬಂದು ನಿಂದಿರ್ತಿತ್ತ, ಮತ್ತೆ ನಿಮಗೇನು ಆಗಿಲ್ಲ ಏನಾಗಿಲ್ಲ ಅಂದ್ರು. ಅವಂದ ನನಗರ ಗಾಢವಾಗಿ ನಿದ್ರಿ ಹತ್ಯಾದ, ನನಗರ ಏನೂ ಗೊತ್ತಿಲ್ಲ. ಆದ್ರ ನೀ ಹೇಳೋದನ್ನ ನೋಡಿದ್ರ ಇವತ್ತು ಏನಾದರ ನಿನ್ನ ಹಣೆಯ ಮೇಲಿನ ಕುಂಕುಮ, ಕೊಳ್ಳೊಳಗಿನ ತಾಳಿ, ಕೈಯೊಳಗಿನ ಹಸರು ಬಳಿ ಇವತ್ತು ನಿನ್ನ ಮಾಂಗಲ್ಯ ಯಾವ್ದಾದ್ರು ಕಾಪಾಡ್ಯದ ಅಂದ್ರ ಒಂದು ಕಟ್ಟಿ ರೊಟ್ಟಿ ಖಾರ ಎಣ್ಣೆ ಅಂತ ಹೇಳೋದನಂತ. ನಾನು ಹೇಳುವ ಘಟನೆ ಏನು ಅಂದ್ರ, ಯಾವುದನ್ನ ನೀಡಿರ್ತೀವಿ ಭಗವಂತ ಅದರ ಯಾವುದೋ ರೀತಿಯೊಳಗ ನಮ್ಮ ಬದುಕಿನೊಳಗ ಸಹಾಯ ಮಾಡ್ತ. ನೀಡುವ ಗುಣ ಇರಬೇಕು. ನಾ ಸಣ್ಣವಿದ್ದಾಗ ಊಟಕ್ಕೆ ಕರಿತಿದ್ರು. ಆ ಮನ್ಯಾಗ ಎಷ್ಟು ಕರಿತಿದ್ರು ನಮ್ಮೂರಾಗ ಅಂದ್ರ 4 ಗಂಟೆ ಕರಿತಿದ್ರಿ. ಐಗೋಳಿ ಊಟಕ್ಕೆ ಕರಿತಾರ. ನಾ ಇನ್ನೂ ಸಣ್ಣವಿದ್ದೆ. ಆ ಊಟಕ್ಕೆ ಮನ್ಯಾಗ ಮುಖ ತಕ್ಕೊಂಡು ಮಣಿ ಮೇಲೆ ಕುಂತಗಳಿಗೆ ಆ ಮನೆಯ ಯಜಮಾನ್ತಿ ನನಗೆ ಕೇಳ್ತೇಳು, ಸ್ವಾಮ್ಯಾರ ನೀವು ಯಾರ್ದಾರ ಮನ್ಯಾಗ ಉಂಡಿರಿ, ನಮ್ಮ ಮನೆಗೆ ಬಂದಿರ ಅಂತೇಳು. ಮತ್ತೆ ಕರ್ದಿಂದ ಯಾಕ್ರಿ? ಅವಾಗ 4 ಗಂಟೆ ಅಂದ್ರ 9 ಮನೆ ಉಂಡಿದ್ದೇ ಇರ್ತೈತ್ರೆ. ಯಾವಾಗ ಉಂಡಿನಿ ಅಂದ್ಗಳಿಗೆ ಒಂದಿಟ್ಟು ಬೆಲ್ಲ ಕೊಡವ್ರ, ನೀರು ಕೊಡೋರು, ತಿಂದು ಹೊರಗೆ ಹೋಗ್ತಿದ್ದೇನ. ಆದ್ರ ಆ ಮಾತ ಈಗ ಅರ್ಥ ಆಗ್ಲಿಕ್ಕೆ ಅದ ನನಗೆ. ಕಾರಣ ಯಾಕೆ ಹೇಳ್ತೇನೆ, ನೀಡುವ ಗುಣ ಎಲ್ಲರಿಗೂ ಇರಲ್ಲ. ಆದ್ರೆ ಈ ಬೊಮ್ಮಯ್ಯ ಶರಣ ಏನು ಮಾಡಿದಾನಂದ್ರ 5 ಬೀಜಗಳನ್ನು ಬಿತ್ತ್ಯಾನ. ಆ 5 ಬೀಜ ಏನಾಗ್ಯಾವಂದ್ರ ಮಾರನೇ ದಿನ 8-10 ದಿನ ಬಿಟ್ಟು ನೋಡೋದ್ರೊಳಗಾಗಿ ಆ 5 ಎಕರೆ ಹೊಲದ ತುಂಬಾ ನಾಟಿ ಬಿಟ್ಟಿದ್ದು ಅಂತ. 5 ಬೀಜ 5 ಎಕರೆಯ ತುಂಬಾ ನಾಟಿರ್ತಾವೆ. ಮುಂದೆ ದೊಡ್ಡ ರಾಶಿ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ ಅನ್ನೋದೊಂದು ಕಥೆ ಅದ. ಈ ಘಟನೆಯೊಳಗ ನಾವು ನೀವೆಲ್ಲ ಏನನ್ನ ಅರ್ಥ ಮಾಡ್ಕೋಬೇಕಾಗ್ಯದಂತ, ಹಿಡಿದ ನೇಮ ಗಟ್ಟಿಯಾಗಿದ್ರ, ಅನ್ನ ದಾಸೋಹ ಮಾಡಿದ್ರ ಪುಣ್ಯ ಬರ್ತದ, ಭಗವಂತ ಇಮ್ಮಡಿ ಮುಮ್ಮಡಿಯಾಗಿ ಕೊಡ್ತಾನೆ ಅನ್ನುವಂತ ಹಲವಾರು ವಿಚಾರಗಳನ್ನ ಈ ವೇದಿಕೆ ಮುಖಾಂತರ ನಾವು ನೀವೆಲ್ಲ ಕೇಳ್ತಾ ಹೊರಟಿದ್ದೇವೆ. ಮತ್ತೆ ನಾಳೆಯ ದಿನ ಈ ಜೀವನ ದರ್ಶನ ಪ್ರವಚನದ ಮಾಲಿಕೆಯೊಳಗ ಇನ್ನೊಂದು ಏನು ಕಥೆಗಳು ಬರ್ತಾವ ಅನ್ನೋದನ್ನ ಮತ್ತೆ ನಾವು ನೀವೆಲ್ಲ ಆಲಿಸೋಣ ಅಂತ ಹೇಳಿ ಇಂದಿನ ಪ್ರವಚನ ಮಂಗಲ ಮಾಡುವ ಪೂರ್ವದೊಳಗ ನಮ್ಮ ಗವಾಯಿಗಳವರ ಕಡೆಯಿಂದ ಒಂದು ಜಾನಪದ ಗೀತೆಯನ್ನು ಹಾಡ್ತಾರೆ. ಆಮೇಲೆ ಮಂಗಲಕ್ಕೆ ನಾವು ನೀವೆಲ್ಲ ಬರೋಣ.